ವಿವೋಜಿ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡಿಂದ ಇವತ್ತು ಈ ಥರ ಒಂದು ಲೀಡರ್ಗಳಿಗೆ ಮೇನ್ ಲೀಡರ್ಸ್ಗಳಿಗೆ ಒಂದು ಸಭೆ ಕರೆದಿದ್ದಾರೆ ಇವತ್ತು. ಅದರಲ್ಲೂ ರೈತರು ಕೂಡ ಇದರಲ್ಲಿ ಜಾಯಿನ್ ಆಗಿದ್ದಾರೆ, ಹೊಸ ರೈತರು ಕೂಡ ಬಂದಿದ್ದಾರೆ. ತುಂಬ ಖುಷಿಯಾದಂತ ಅಡಿಕೆಗೆ ಇವತ್ತು ಸಾಕಷ್ಟು ಇವತ್ತು ರೋಗಬಾಧೆಗಳು ಬರ್ತಾ ಇದ್ದಾವೆ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರೋದು. ಸೈಂಟಿಸ್ಟ್ಗಳು ಕೂಡ ಹೊಸ ಹೊಸ ಪ್ರಾಡಕ್ಟ್ಗಳನ್ನ ಇವತ್ತು ಲಾಂಚ್ ಮಾಡ್ತಾರೆ, ಅದು ಕಂಡುಹಿಡಿತಾನೆ ಇದ್ದಾರೆ. ಆ ರೋಗಗಳು ಬರ್ತಾನೆ ಇದ್ದಾವೆ, ಕಂಟ್ರೋಲ್ ಆಗ್ತದೆ. ಕಾರಣ ಇಷ್ಟಕ್ಕೊಂದು ರೋಗ ಬರಲಿಕ್ಕೆ ನಾವೇನು ಬಳಸಿದೀವಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಅತಿ ಹೆಚ್ಚು ಬಳಸ್ತಾ ಬಂದಿರೋದ್ರಿಂದ ಹೊಸ ಹೊಸ ಬ್ಯಾಕ್ಟೀರಿಯಾಗಳು, ಹೊಸ ಹೊಸ ವೈರಸ್ಗಳು ಇವತ್ತು ಭೂಮಿಯಿಂದನೇ ಬರ್ತಾ ಇದ್ದಾರೆ. ಸರ್, ಇವತ್ತು ನಮ್ಮ ಭೂಮಿಯಲ್ಲಿ ನಾವೇನು ಇವತ್ತು ಹಾಳು ಮಾಡಿದೀವಲ್ಲ ಭೂಮಿನ, ನಾವು ರೌಂಡ್ ಅಪ್ ಹೊಡಿಬೇಡ್ರು ಮತ್ತೆ ರೌಂಡ್ ಅಪ್ ಸಿಂಪಡಣೆ ಮಾಡ್ತೀವಿ. ಆ ರೌಂಡ್ ಅಪ್ ಇಂದ ಪರಿಣಾಮವಾಗಿ ಏನಾಗುತ್ತೆ ಅಂದ್ರೆ ಮತ್ತೊಂದು ಬ್ಯಾಕ್ಟೀರಿಯಾ ಇವತ್ತು ವೈರಸ್ ಇವತ್ತು ಹೊರಗೆ ಬರ್ತಾ ಇದೆ. ಇವತ್ತು ಅಣಬೆ ರೋಗ ಎಂದು ಕಂಡಿಲ್ಲ, ಅಣಬೆ ರೋಗಗಳು ಸ್ಟಾರ್ಟ್ ಆಗ್ತದೆ. ಅವಾಗಲೇ ಕೊಳೆ ರೋಗ ನಮ್ಮಲ್ಲಿ ನೋಡೇ ಇದ್ದಿಲ್ಲ, ಕೊಳೆ ರೋಗಗಳು ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿದ್ದಾವೆ. ಹಿಂಗಾರಿ ಕುಂಚ್ಕೊಂಡಂತೂ ಸಿಕ್ಕಾಪಟ್ಟೆ ಹಿಂಗಾರಿ ಕುಂಚ್ಕೊಂಡೋಗೋದು ಈಗ ಆಲ್ರೆಡಿ ನಾವು ಒಂದೊಂದು ಹಿಂಗಾರಿ ಆಗಲೇ ಒಣಗ್ತಾರೆ. ಬಟ್ ಎಸ್, ರಾಸಾಯನಿಕ ಸಿಂಪಡಣೆ ಆದಷ್ಟು ಮಟ್ಟಿಗೆ ರೈತರಿಗೆ ರಿಕ್ವೆಸ್ಟ್ ಮಾಡ್ತಾನೆ, ಕಡಿಮೆ ಮಾಡಿ. ಕ್ಲೋರೋಫೈರಿಫಾಸು ಸಾಫ್ ಇವತ್ತೇನು ಅಂಗಡಿಗಳಲ್ಲಿ ಇವತ್ತು ಸಾಕಷ್ಟು ಬರೀತಾರೆ. ಇವತ್ತು ಎಲ್ಲ ನೋಡ್ರಿ ಕ್ಲೋರೋಫೈರಿಫಾಸ್ 50 ಇಷ್ಟು ಕೊಡ್ತಾರೆ, ಮತ್ತೆ ನಾವು ರೂಢಿ ಮಾಡಿಸ್ತೀವಿ. ಯಾಕಂದ್ರೆ ಅಡಿಕೆ ನೋಡ್ರಿ ಒಂದು ಪರಿಸರ ಪ್ರೇಮಿ ಇವತ್ತು 80 ವರ್ಷ ಆಗಿರ್ತಕ್ಕಂಥ ಒಂದು ಪ್ಲಾಂಟ್ ಅದ. ಇವತ್ತು ನಮಗೆ ಹಿಂಗಾರಿ ಓಪನ್ ಆಗ್ತಾ ಇಲ್ಲ, ಹಿಂಗಾರಿ ನಮಗೆ ಚೆನ್ನಾಗಿ ಗರ್ಭ ಕಟ್ಬೇಕಪ್ಪ ಅಂದ್ರೆ ನಮಗೆ ಬೇಕಾಗಿದ್ದ ಕೀಟಗಳು ಕೂಡ ಬೇಕು, ಅಂದ್ರೆ ಪಾಸಿಟಿವ್ ಕೀಟಗಳು ಬೇಕು ನಮಗೆ. ನಾವೇನ್ ಮಾಡ್ತೀವಿ, ಪಾಸಿಟಿವ್ ಕೀಟಗಳು ನೆಗೆಟಿವ್ ಎರಡನ್ನೂ ಕೊಲೆ ಮಾಡ್ಬಿಡ್ತೀವಿ. ಈಗ ಪತ್ರ ಇರ್ತಾವ, ಹೂ ಚೆನ್ನಾಗಿ ಬಿಡ್ಬೇಕಪ್ಪ ಅಂದ್ರೆ ಜೇನುಹುಳ ಬೇಕು. ಇನ್ನು ಕ್ಲೋರೋಫೈರಿಫಾಸ್ ಜೇನುಹುಳ ಹೊಡಿತಂದ್ರ ಬಂದು ಮೊದಲ ಕುತ್ಕೊಳ್ಳೋದ್ರ ಜೇನುಹುಳ ಯಾವುದೇ ಕಡೆ ಕುತ್ಕೊಳ್ಳೋದು. ಆಮೇಲೆ ಪಾಸಿಟಿವ್ ಜೀವಾಣು ಏನು ಸಸ್ಯಗಳು ನಮ್ಗೆ ಏನು ಕೀಟಗಳು ಕೂಡ ಬೇಕಾಗುತ್ತೆ. ಅಂತ ಕೀಟಗಳು ಏನ್ ಮಾಡ್ತೀವಿ ನಾವು ರಾಸಾಯನಿಕ ಸಿಂಪಡಣೆ ಮಾಡಿ ಕಂಪ್ಲೀಟ್ ಆಗಿ ನಾಶ ಮಾಡ್ಬಿಡ್ತೀವಿ. ಹಂಗಾಗಿ ಆರ್ಗ್ಯಾನಿಕ್ ಅಲ್ಲೇ ಮಾಡೋದ್ರಿಂದ ಯಾವುದೇ ಪಾಸಿಟಿವ್ ಕೀಟಗಳಿಗೆ ತೊಂದರೆ ಆಗೋದಿಲ್ಲ. ಸರ್, ರಕ್ಷಕ್ ಏನ್ ನೀವು ಸಾಫನ್ನ ತರ್ತಾ ಇದ್ರಲ್ಲ, ಇದು ಕೇವಲ ಆರ್ಗ್ಯಾನಿಕ್ ಅಲ್ಲೇ ತಯಾರಾಗಿರ್ತಕ್ಕಂಥದ್ದು. ರಕ್ಷಕ್ ಏನ್ ಕೆಲಸ ಮಾಡತ್ತಪ್ಪ ಅಂದ್ರೆ ಈ ಟೈಮಲ್ಲಿ ಸಿಂಪಡಣೆ ಮಾಡೋದ್ರಿಂದ ಒಂದು ಹಿಂಗಾರಿ ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ ಈ ಟೈಮಲ್ಲಿ. ಈಗ ಈ ಟೈಮಲ್ಲಿ ಹಿಂಗಾರಿ ಜೋತ್ ಬೀಳೋದು, ಹಿಂಗಾರಿ ಹಳ್ಳೆಲ್ಲ ಡ್ರಾಪ್ ಆಗೋದು, ಮತ್ತೆ ಶಿಲೀಂಧ್ರಗಳು, ಸಣ್ಣ ಶಿಲೀಂಧ್ರಗಳು ಅಟ್ಯಾಕ್ ಆಗ್ತವೆ. ಆ ಶಿಲೀಂಧ್ರಗಳು ಏನಿದಾವಲ್ಲ ಇದನ್ನ ಆಟೋಮೆಟಿಕ್ ಕಂಟ್ರೋಲ್ ಮಾಡ್ತಾರೆ. ಹಿಂಗಾರಿ ಹೊಡೆತಕ್ಕಂಥದ್ದನ್ನ ಫಸ್ಟ್ ಆಫ್ ಆಲ್ ಕಂಟ್ರೋಲ್ ಮಾಡಿ ಸುಳಿ ಕೊಳೆ ರೋಗ ಅಂತ ಕರೀತಾರೆ. ಸುಳಿ ಕೊಳೆ ರೋಗ, ಹಿಂಗಾರಿ ಕೊಳೆ ರೋಗ, ಗಿಡದಲ್ಲಿ ಯಾವುದೇ ಕೊಳೆ ರೋಗ ಇರ್ಬೋದು, ಆಟೋಮೆಟಿಕ್ ಏನಂತ ಇದೊಂದು ಶಿಲೀಂಧ್ರನಾಶಕ ಪ್ರಾಡಕ್ಟ್ ಇದೆ. ಯಾವುದೇ ಶಿಲೀಂಧ್ರಗಳಿರಲಿ ಅದಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಬಟ್ ಅಡಿಕೆ ತೋಟಕ್ಕೆ ಅಷ್ಟೇ ಅಂತಲ್ಲ, ನಿಮಗೆ ಶಿಲೀಂಧ್ರನಾಶಕ ಸೊಂಡಿಯಲ್ಲಿ ಬರುತ್ತೆ. ನೀವು ಟೊಮೆಟೊದಲ್ಲಿ ಬೇರೆ ಬೇರೆ ಕ್ರಾಪ್ ಅಲ್ಲೂ ಕೂಡ ಈ ಶಿಲೀಂಧ್ರಗಳ ಪ್ರಾಬ್ಲಮ್ ಬಂದೇ ಬರುತ್ತೆ ನಿಮಗೆ. ಅದಕ್ಕೆ ರಾಮಬಾಣ 100% ಕೆಲಸ ಮಾಡುತ್ತೆ. ಇದು ಯಾರು ಬಳಕೆ ಮಾಡಿ ಅತಿ ಹೆಚ್ಚು ಹೋಗ್ತಾ ಇರೋದು ನಮ್ದು ಇದೇ ಪ್ರಾಡಕ್ಟ್. ಈಗ ರಕ್ಷಕ್ ಈಗ ನಮ್ಮಲ್ಲಿ ನಿಲ್ತಾ ಇಲ್ಲ, ಈಗ ಆಲ್ರೆಡಿ 1000 ಲೀಟರ್ ಹೋಗ್ತಾ ಇದೆ ರಕ್ಷಕ್ ಈಗ. ಸರ್, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬ್ಲಾಕ್ ಗೋಲ್ಡ್. ಇದನ್ನ ಅವಶ್ಯವಾಗಿ ಪ್ರತಿಯೊಬ್ಬರು ಕೂಡ ಈ ಟೈಮಲ್ಲಿ ಸ್ಪ್ರೇಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೇಬೇಕು. ಈಗ ಹಿಂಗಾರಿಗೂ ಒಳ್ಳೇದು, ಸುಳಿಗೊಳ ರೋಗ, ಯಾಕಂದ್ರೆ ಮಳೆಗಾಲದಾಗ ಅತಿ ಹೆಚ್ಚು ಮಳೆ ಆಗಿರುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಸುಳಿ ಒಳಗೆ ನೀರು ನಿಂತ್ಕೊಂಡಿರುತ್ತೆ, ಒಂದು ಶಿಲೀಂಧ್ರ ಸ್ಟಾರ್ಟ್ ಆಗ್ಬಿಡುತ್ತೆ. ಕೊಳೆ ರೋಗ ಏನು ಸುಳಿ ಕಿತ್ರೆ ಸ್ಮೆಲ್, ಕೆಟ್ಟ ಸ್ಮೆಲ್ ಬರುತ್ತೆ. ಕೆಲವು ಸಣ್ಣ ಪ್ಲಾಂಟ್ ಇದ್ರೆ ಗೊತ್ತಾಗುತ್ತೆ, ದೊಡ್ಡ ಪ್ಲಾಂಟ್ ಇದ್ರೆ ಗೊತ್ತಾಗದೇ ಇಲ್ಲ. ಸುಳಿ ಒಣಗೋಗ್ಬಿಡುತ್ತೆ, ಇಲ್ಲ ಇಡಿಮಿಡಿ ರೋಟೆಗೆ ಬಂದು ಹೋಗೇ ಬಿಡ್ತೀವಿ. ಅಡ್ವಾನ್ಸ್ ಆಗಿ ಸ್ಪ್ರೇ ಮಾಡ್ಕೊಂಡೋಗಿದ್ರೆ ನಿಮ್ಗೆ ಯಾವುದೇ ಹತ್ರ ನಮಗೆ ಪ್ರಾಬ್ಲಮ್ ಬರೋದಿಲ್ಲ. ರಕ್ಷಕ ಇದು ಬಹಳ ತುಂಬಾ ಒಳ್ಳೆ ಪ್ರಾಡಕ್ಟ್ ಅಡಿಕೆಗೆ. ಇದನ್ನ ಎಷ್ಟು ಬಳಸ್ತೀವೋ 2 ಟೈಮ್ ಸ್ಪ್ರೇ ಇದೆ ಅಂತ 2 ಟೈಮ್ ಕೂಡ ನೀವು ಹಾಕೊಂಡು ಸ್ಪ್ರೇ ಮಾಡೋದು ತುಂಬಾ ಒಳ್ಳೇದು. ಸರ್, ನೆಕ್ಸ್ಟ್ ಬ್ಲಾಕ್ ಗೋಲ್ಡ್. ಇದು ಬ್ಲಾಕ್ ಗೋಲ್ಡ್ ಏನಪ್ಪಾ ಅಂದ್ರೆ ಇದು ಕಪ್ಪು ಬಂಗಾರ ಅಂತಾನೆ ಕರಿತೀವಿ ನಾವು. ಬ್ಲಾಕ್ ಗೋಲ್ಡ್ ಅಂದ್ರೆ ಕಪ್ಪು ಬಂಗಾರ ಅಂತಾನೆ ಕರಿತೀವಿ. ಮಣ್ಣಲ್ಲಿ ಜಾಸ್ತಿ ಇದನ್ನ ಭೂಮಿ ಬಳಸ್ತೀವಿ ನಾವು, ಡ್ರೆಂಚಿಂಗ್ ಅಲ್ಲಿ ಬಳಸ್ತೀವಿ ನಾವು. ಸ್ಪ್ರೇಗೂ ಕೂಡ ನಾವು ಸಣ್ಣ ಗಿಡಕ್ಕೆ ಬಳಸ್ಬೋದು. ಅದು ಸಣ್ಣ ಗಿಡಗಳಿಗೆ ಸ್ಪ್ರೇ ಮಾಡಕ್ಕೆ ಇದನ್ನ ಅಂದ್ರೆ ಹಚ್ಚ ಹಸಿರಾಗಿ ಕೊಬ್ಬಿನಂಶ ಜಾಸ್ತಿ ಬರಬೇಕು, ಏರಳವಾಗಿ ಕೊಬ್ಬಿನಂಶ ಬೇಕು, ಚೆನ್ನಾಗಿ ದಷ್ಟಪುಷ್ಟವಾಗಿ ಗಿಡ ಬೇಕಪ್ಪ ಅಂದ್ರೆ ಸ್ಪ್ರೇ ಮಾಡಿದಾಗ ತುಂಬಾ ಅದ್ಭುತವಾಗಿ ಕಾಣುತ್ತೆ. ಅಂದ್ರೆ 3 ವರ್ಷ ಒಳಗಿರ್ತಕ್ಕಂಥ ಗಿಡಗಳು. ಅದನ್ನೇ ನೀವು ಡ್ರೆಂಚಿಂಗ್ ಮಾಡಿದ್ರೆ ಬೇರುಗಳಲ್ಲಿ ಕೊಬ್ಬಿನಂಶ ಜಾಸ್ತಿ ಬರುತ್ತೆ. ವೈಟ್ ರೂಟ್ಸ್ಗಳಿಗೆ ತುಂಬಾ ಒಳ್ಳೇದು. ಏನೋ ಬ್ಲಾಕ್ ಗೋಲ್ಡ್ ಇದೆ, ಇದೇನು ಅತಿ ಹೆಚ್ಚು ಎಷ್ಟು ಯೂಸ್ ಮಾಡ್ತೀವಿ ಅದನ್ನ ಬೇರೆ ಜಾಸ್ತಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಸಣ್ಣ ಗಿಡಗಳಿಗೆ ನೀವು ಬೆಳೆಸಿದ್ರೆ ಸ್ಪ್ರೇನು ಕೂಡ ಮಾಡಬಹುದು. ಎಕ್ಸಲೆಂಟ್ ಆಗಿ ನಿಮಗೆ ಹಚ್ಚ ಹಸಿರಾಗಿ ಕಂಗೊಳಿಸ್ತದೆ, ಕಡಿಮೆ ಖರ್ಚಲ್ಲಿ ಹೆಚ್ಚು ಪ್ರಭಾವವಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇದು ವಿವೋಜಿ 85 ಅಂತ ಹೇಳಿ
ಸಿಲಿಕಾನ್ ಸ್ಪ್ರೆಡರ್ ಅಂತ ಕರಿತೀವಿ. ಅಂದ್ರೆ ನೀವು ಏನ್ ಮಾಡ್ತೀವಿ ಅಂಗಡಿಯಲ್ಲಿ ಗಮ್ ಅಂತ ಕೊಡ್ತಾ ಇರ್ತಾರೆ. ಗಮ್ ಏನಾಗುತ್ತೆ ಅಂದ್ರೆ ಡ್ರಂಚಿಂಗ್ ಮಾಡಂಗಿಲ್ಲ. ಮೊದ್ಲೇ ಹೇಳ್ಬಿಡ್ತೀನಿ, ಗಮ್ ಅಂತ ಕೊಟ್ಟಾಗ ಗಮ್ಮು ಡ್ರಂಚಿಂಗ್ ಮಾಡಂಗಿಲ್ಲ. ಮೊದ್ಲೇ ಹೇಳ್ಬಿಡ್ತೀನಿ, ಗಮ್ಮು ಡ್ರಂಚಿಂಗ್ ಮಾಡೋದು ಏನಾಗುತ್ತೆ ಔಷಧಿನ ಸ್ಟಿಕ್ಕರ್ ಇಟ್ಕೊಂಡು ಸ್ಪ್ರೇ ಮಾತ್ರ ಬಳಸಬಹುದು. ಬಟ್ ಇದೇನಾಗುತ್ತೆ ಅಂದ್ರೆ ಸ್ಪ್ರೆಡರ್ ಆಕ್ಟಿವಿಟಲ್ ಇದು ಸ್ಪ್ರೆಡರ್ ಅಂದ್ರೆ ಏನಾಗುತ್ತೆ ಅಂದ್ರೆ ಔಷಧಿನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಲ್ಲ. ಇದು ಗಮ್ಮಲ್ಲ, ಇದು ಸ್ಪ್ರೆಡರ್ ಆಕ್ಟಿವಿಟಲ್ ಸಿಲಿಕಾನ್ ಬೇಸ್ಡ್ ಅಲ್ಲಿ ತುಂಬಾ ಅದ್ಭುತವಾಗಿ ತಯಾರು ಮಾಡಿದ್ವಿ. ಔಷಧಿ ಗುಣನೂ ಕೂಡ ಜಾಸ್ತಿ ಮಾಡುತ್ತೆ. ಔಷಧಿ ಯಾವುದೇ ಕಾರಣ ಕೆಳಗಡೆ ಬಿಡಲ್ಲ. ಬಿದ್ದ ತಕ್ಷಣ ಏನ್ ಮಾಡುತ್ತೆ, ಒಂದು ಹನಿನ ಒಂದು ಎಲೆ ಪೂರ್ತಿ ಅಡಿಸ್ಬಿಡುತ್ತೆ. ಮತ್ತೆ ಎಲೆ ಭಾಗ ಕೆಳಗಡೆ, ಈಗ ಕೀಟಗಳು ಇರ್ತವೆ ಎಲೆ ಭಾಗದಲ್ಲಿ ಕೆಳಗಡೆ ಇರುತ್ತೆ. ಈಗ ನಾವು ಸ್ಪ್ರೇ ಮಾಡಿದ ತಕ್ಷಣ ಏನಾಗ್ತದೆ ಮ್ಯಾಲೆ ಕೆಳಗೆ ಬಿಟ್ಬಿಡುತ್ತೆ. ನಾವೇನೋ 85 ಮಿಕ್ಸ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗಿ ಕೆಳಗಡೆ ಹೋಗಿ ಮತ್ತೆ ಕಂಪ್ಲೀಟ್ ಕಾಂಡದಲ್ಲೂ ಕೂಡ ನಿಮಗೆ ಸ್ಪ್ರೆಡ್ ಮಾಡ್ತಾ ಹೋಗುತ್ತೆ. ಹಂಗಾಗಿ 85 ಪ್ರತಿಯೊಬ್ಬರು ಕೂಡ ವಿವೋಜ್ 85 ಮಿಕ್ಸ್ ಮಾಡ್ಕೊಳ್ಬೇಕು. ಔಷಧಿ ವೇಸ್ಟ್ ಆಗಬಾರ್ದು. ಔಷಧಿ ಕೂಡ ಚೆನ್ನಾಗಿ ಡೂಪ್ಲಿಕೇಶನ್ ಆಗಬೇಕಪ್ಪ ಅಂದ್ರೆ 85 ಕಂಪಲ್ಸರಿ ಮಿಕ್ಸ್ ಮಾಡ್ಕೊಳ್ಳಬೇಕು. ನೆಕ್ಸ್ಟ್ ಸರ್ ಭೂಮಿ ಅಂತ ಕರಿತೀವಿ ನಾವು. ಈಗ ಭೂಮಿ ಏನಪ್ಪಾ ಅಂದ್ರೆ ಒಂದು ಹೂಮೋಸ್ ಅಂದ್ರೆ ಒಂದು ಕಾರ್ಬನ್ ಅಂಶ. ಹೂಮೋಸ್ ಇವತ್ತು ನಮ್ಮ ಭೂಮಿಯಲ್ಲಿ ಇದೆ. ಹೂಮೋಸ್ ಇಲ್ಲ ಅಂದ್ರೆ ನಾವೇನು ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಮಣ್ಣಲ್ಲಿ ಏನಾಗುತ್ತೆ ಹೂಮೋಸ್ ಕಡಿಮೆ ಆಗಿದೆ ಬಹಳ. ಈಗ ಮರಳುಗಳಲ್ಲಿ ನೋಡಿ ಏನೋ ಬೆಳಿತೀವ, ಹೂಮಸ್ ಇಲ್ಲಾಂದ್ರೆ ಏನು ಬೆಳೆಯಕ್ಕಾಗಲ್ಲ. ಹೂಮಸ್ ಡೂಪ್ಲಿಕೇಶನ್ ಆಗಬೇಕು, ಹೂಮಸ್ ಚೆನ್ನಾಗಿ ಬೆಳಿಬೇಕಪ್ಪ ಅಂದ್ರೆ ಕಂಪಲ್ಸರಿ ಹೂಮಿನ ಡ್ರಂಚಿಂಗ್ ಅಲ್ಲಿ ಅಥವಾ ಗೊಬ್ಬರ ರೂಪದಲ್ಲಿ ಕೊಡ್ಬೋದು. ನೀವೇನು ಗೊಬ್ಬರ ಕೊಡ್ತಾ ಇರ್ತೀರಿ, ಫರ್ಟಿಲೈಸರ್ಸ್ ಕೊಡ್ತಾ ಇರ್ತೀರಲ್ಲ, ಆ ಹೂಮಿನ ನೀವು ಜಸ್ಟ್ ಎಕರೆಗೆ 5 kg ಹಾಕಿದ್ರೆ ಸಾಕು, ಬಳಕೆ ಮಾಡಿದ್ರೆ ಸಾಕು. ಜಿ ಪವರ್ ಮತ್ತು ಇದನ್ನೆರಡನ್ನು ಒಂದೊಂದು ಪಾಕೆಟ್ ಮಿಕ್ಸ್ ಮಾಡ್ಕೊಂಡು ಗೊಬ್ಬರದಲ್ಲಿ ನೀವು ಸಣ್ಣ ಪ್ರಮಾಣದಲ್ಲಿ ಕೊಡ್ತಾ ಇರ್ತೀರಿ. ಏನೋ 100 ಗ್ರಾಮ್ ಕೊಡ್ತಾ ಇರ್ತೀರಲ್ಲ, ಆ ಟೈಮಲ್ಲಿ ನೀವು ಹೂಮಿನ ರೆಕಮೆಂಡ್ ಮಾಡಿ. ನೀವೇನು ಗೊಬ್ಬರ ರೂಪದಲ್ಲಿ ಗೊಬ್ಬರ ಹಾಕ್ತಿರ್ತಾರೆ ರೈತರು, ಆ ಗೊಬ್ಬರ ಹಾಕೋ ಟೈಮಲ್ಲಿ ಕೂಡ ಮಿಕ್ಸ್ ಮಾಡಿಸಿ ಇದೊಂದು ಪ್ಯಾಕೆಟ್ ನಮ್ಮ ಜಿ ಪವರ್ ಒಂದು ಪ್ಯಾಕೆಟ್ ನೀವು ಕೊಡಿಸಿ. ಖಂಡಿತ ಹೇಳ್ತೀನಿ, ಈಲ್ಡು ಕೂಡ ತೂಕ ಚೆನ್ನಾಗಿ ಬರುತ್ತೆ, ಕಾಯಿ ಉದುರೋದು ಕಡಿಮೆ ಆಗುತ್ತೆ, ಮತ್ತೆ ಹೂಮಸ್ ಕೂಡ ಬೇರುಗಳು ಅಭಿವೃದ್ಧಿ ಕೂಡ ಚೆನ್ನಾಗುತ್ತೆ. ಇದು ಮಾತ್ರ ಪವರ್ಫುಲ್ ಪ್ರಾಡಕ್ಟ್. ಇದು 2.5 kg ಇದು ನಿಜವಾಗ್ಲೂ ಹೇಳ್ತಾನೆ ಪವರ್ಫುಲ್ ರಿಸಲ್ಟ್ ಇದೆ. ನೀವು ಬಳಸಿದ್ರೆ ಗೊತ್ತಾಗುತ್ತೆ, ಯಾವ್ದಾದ್ರು ಬಳಸಿದ್ರೆ ಗೊತ್ತಾಗುತ್ತೆ. 10 kg ಸಮಾನ ನಮ್ಮ ಜಿ ಪವರ್ ಇದೆಯಲ್ಲ, 2.5 kg ಆ ಕೆಲಸ ಮಾಡುತ್ತೆ. ಯಾವ್ದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಸರ್, ಅದೀಗ ಭೂಮಿ ಹೇಳಿದ್ರೆ ಸರ್, ಅದು ಎಷ್ಟು ಭೂಮಿ ಅಂತ ಕೇಳ್ತದ? ಇದು ಭೂಮಿಗೆ ಎಕರೆಗೆ 2 ಪ್ಯಾಕೆಟ್ ಸಾಕಿದ್ದು. ಇದನ್ನ ನೀವು ಡ್ರಂಚಿಂಗ್ ಮಾಡೋ ಸುಲಭವಿದೆ. ಕರಗಿಸ್ಬಿಟ್ಟು ಡ್ರಂಚಿಂಗ್ ಮಾಡ್ಬೋದು, ಇಲ್ಲ ಗೊಬ್ಬರ ರೂಪದಲ್ಲಿ ಹಾಕ್ಬೋದು. ಎಕರೆಗೆ ಅದು ಗ್ರಾಮ್ ಲೆಕ್ಕಾಚಾರದಲ್ಲಿ ಬರುತ್ತೆ. 5 ಗ್ರಾಮಿಂದ 10 ಗ್ರಾಮ್ ಬರುತ್ತೆ. ಒಂದು ಗಿಡಕ್ಕೆ 5 ಗ್ರಾಮಿಂದ 10 ಗ್ರಾಮ್ ಹಾಕ್ಬೋದು ಅಷ್ಟೇ. ಬಹಳ ದೊಡ್ಡ ಮಟ್ಟಕ್ಕೆ ಬರಲ್ಲ. ಇಲ್ಲ ಅಂದ್ರೆ ನೀವು ಡ್ರಂಚಿಂಗ್ ಮಾಡ್ಬೋದು, ಡ್ರಮ್ಮಲ್ಲಿ ಮಿಕ್ಸ್ ಮಾಡ್ಕೊಂಡು. ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ರು, ಒಳ್ಳೆ ರಿಸಲ್ಟ್ ಬಂತು ನಮಗೆ. ನೀವು ಇಲ್ಲ ಗೊಬ್ಬರ ರೂಪದಲ್ಲಿ ಕೊಡಿಸ್ಬೋದು. ನೆಕ್ಸ್ಟ್ ಸರ್, ಈಗ ಮಲ್ಟಿ ಬೂಸ್ಟರ್ ಅಂತ ಹೇಳಿ ನೋಡಿ, ನಾವೇನ್ ಮಾಡ್ತೀವಿ, ಜಿಂಕು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನ್ ಮಾಡ್ತೀವಿ, ನಾವು ಕೆಮಿಕಲ್ ಪರ್ಚೇಸ್ ಮಾಡ್ತೀವಿ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕ್ತಲ್ಲಿ ಬರುತ್ತೆ. ಈಗ ನಾವೇನ್ ಮಾಡ್ತೀವಿ, ಈಗ ಸುಮಾರು ಮೈಕ್ರೋ ನ್ಯೂಟ್ರಿಯೆಂಟ್ ಅಂಗಡಿಯಲ್ಲಿ ಬರ್ತವೆ. ಈಗ ಅದೆಲ್ಲ ಏನಾಗ್ತದೆ, ಯಾವ ರೀತಿ ಕೆಮಿಕಲ್ ರೂಪದಲ್ಲಿ ಇರ್ತದೆ. ಬಟ್ ಇದು ಮಲ್ಟಿ ಬೂಸ್ಟರ್ ಏನಿದೆಯಲ್ಲ, ಸುಮಾರು 21 ಪ್ರಾಡಕ್ಟ್ ಕಂಟೆಂಟ್ ಗಳನ್ನ ಇದರಲ್ಲಿ ಆಡ್ ಮಾಡಿ, ಒಂದೇದ್ರಲ್ಲಿ ಆಡ್ ಮಾಡಿದ್ವಿ. ಬಟ್ ಎಲ್ಲ ಯಾವ ರೂಪದಲ್ಲಿ ಇದಾವೆ, ಸಾವಯವ ರೂಪದಲ್ಲಿ. ನೀವು ಈಗ ಗಿಡದಲ್ಲಿ ಜಿಂಕ್ ಕೊರತೆ ಇದ್ರೆ, ಬೋರಾನ್ ಕೊರತೆ ಇದ್ರೆ, ಅಥವಾ ಮಾಡಿಬಿಡಿರಮ್ ಕೊರತೆ ಇದ್ರೆ, ಐರನ್ ಕೊರತೆ ಇದ್ರೆ, ಬೇರೆ ಬೇರೆ ಏನಾಗುತ್ತೆ ಸುಮಾರು ಪೋಷಕಾಂಶಗಳು ಕೊರತೆ ಇದ್ರೆ ನಾವೇನ್ ಮಾಡ್ತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಡ್ ಮಾಡಲೇಬೇಕು. ಇದನ್ನ ನಿಜವಾಗ್ಲೂ ನೀವು ಸ್ಪ್ರೇ ನೀವು ಬಳಸಿದಾಗ, ಯಾಕಂದ್ರೆ 21 ಮೈಕ್ರೋ ನ್ಯೂಟ್ರಿಯೆಂಟ್ ಇದರಲ್ಲಿ ಮಿಕ್ಸ್ ಇದೆ. ಇದರಲ್ಲ ಎಲ್ಲರೂ ಕೂಡ ನೀವು ಆಲ್ರೆಡಿ ನೀವು ಬಾಟಲ್ ನೋಡಿದ್ರಿ, ಸ್ಪ್ರೇ ಮಾಡ್ತಾ ಇದ್ರಿ. ಬಟ್ ಸಾವಯವ ರೂಪದಲ್ಲಿಲ್ಲ, ಯಾವುದೇ ಕೆಮಿಕಲ್ ರೂಪದಲ್ಲಿಲ್ಲ. ಒಂದು ಗಿಡಕ್ಕೆ ಏನ್ ಬೇಕು ಪೋಷಕಾಂಶಗಳು ಸ್ಪ್ರೇ ಮಾಡಿದಾಗ ಎಲ್ಲದೂ ಕೂಡ ನೀಗಿಸ್ಕೊಂಡು ತನ್ನ ಹಚ್ಚ ಹಸಿರನ್ನ ಕಂಗೊಳಿಸ್ತಾ ಹೋಗುತ್ತೆ. ಯಾವುದೇ ನಿಮಗೆ ಡಿಫಿಷಿಯನ್ಸಿ ಕಂಡು ಬರಲ್ಲ. ಯೆಲ್ಲೋ ಕಲರ್ ಆಗೋದು, ಗ್ರೀನೆಸ್ ಆಗೋದು, ಒಂದೇನ ನೀಲಿ ಆಗೋದು, ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಅಂತ ಕರಿತೀವಿ. ಅಂದ್ರೆ ಗಿಡದಲ್ಲೇ 3 ತರ, ಒಂದ್ ಕಡೆ ಎಲೆ ಎಲ್ಲ ಯೆಲ್ಲೋ ಕಲರ್ ಇದೆ, ಒಂದ್ ಕಡೆ ಗ್ರೀನೆಸ್ ಇದೆ, ಇನ್ನೊಂದ್ ಕಡೆಗೆ ಬೇರೆ ತರ ಇದೆ. ಅವಾಗ ಏನಾಗುತ್ತೆ ಅಂದ್ರೆ ಗಿಡ ಆ ಥರ ಬರ್ತಾ ಇದೆಯಾ ಅಂತ ಡಿಫಿಷಿಯನ್ಸಿ, ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಇದೆ ಅಂತ 100% ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಗೆ ಮಲ್ಟಿ ಬೂಸ್ಟರ್ ಯೂಸ್ ಮಾಡಿದ್ರೆ ಖಂಡಿತ ಕೆಲಸ ಆಗುತ್ತೆ. ನೀವು ಮಲ್ಟಿ ಬೂಸ್ಟರ್ನ ಒಂದು ಎಕರೆಗೆ ಅಟ್ಲೀಸ್ಟ್ ಒಂದು ಬಾಟ್ಲ್ ಹಾಕಿದ್ರೆ ಸಾಕು. ನೀವು ಏನು ಸ್ಪ್ರೇ ಮಾಡ್ತೀರಲ್ಲ, ಇದೊಂದು ಆ್ಯಡ್ ಮಾಡಿ ಅಷ್ಟೇ. ರಕ್ಷಕ 2, ಇದೊಂದು ಬಾಟ್ಲ್ 85 ಒಂದು ಬಾಟ್ಲ್. ನಾವು ಕಾಂಬಿನೇಷನ್ ಹೇಳ್ತೀವಿ, ಲಾಸ್ಟಿಗೆ ಹೇಳ್ತೀವಿ ಸ್ಪ್ರೇ ಮಾಡ್ಬೇಕಾದ್ರೆ ಎಕರೆಗೆ ಏನೇನು ಕಾಂಬಿನೇಷನ್ ಮೇಲೆ ಕೊಡ್ಬೇಕಂತ. ನೆಕ್ಸ್ಟ್ ಜೀವ ಸುಧಾರಕ ಅಂತ ಹೇಳಿ. ಜೀವ ಸುಧಾರಕ ಒಂದು ಅದ್ಭುತವಾದಂಥ ಪ್ರಾಡಕ್ಟ್. ಇದ್ರ ಬಗ್ಗೆ ನಾನು ಡೆಮೋ ಕಿಟ್ ಇದೆಯಾ,
ಲಾಸ್ಟಿಗೆ ಯಾವ ಡೆಮೋಕ್ರೇಟ್ ತೋರಿಸಿದ್ರು ಕಿಟ್ಟಿದ್ರೆ ನಿಮ್ಮ ಹತ್ರ. ಇದು ಒಂದು ಸಾರಿ ಏನಾಗುತ್ತಂದ್ರೆ ಮಣ್ಣನ್ನ ಇವತ್ತು ಮಣ್ಣಲ್ಲಿ ರಾಸಾಯನಿಕ ಗೊಬ್ಬರಗಳು ಹಾಕಿ 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 ಭೂಮಿಯಲ್ಲಿ ಏನು ಉಳಿದಲ್ಲ ಸರ್, ಗಟ್ಟಿಯಾಗಿದೆ. ಎಷ್ಟೇ ನೀರು ಬಿಟ್ಟರು ಕೂಡ ಕೊಚ್ಕೊಂಡು ಹೋಗ್ತದೆ, ನೀರೆಲ್ಲ ಆವೇ ಹೋಗುತ್ತೆ ಬಿಸಿಲಿಗೆ. ನೀವೇನಾರ ಮಣ್ಣಲ್ಲಿ ಇದ್ರ ಡೆಮೋ ಇದೆ, ನೀವು ಕರ್ಸಿ ಡೆಮೋ ನಿಮ್ಮ ಮಣ್ಣನ್ನೇ ಪರೀಕ್ಷೆ ಮಾಡಾದ ಸ್ಪಾಟಲ್ಲೇ ನೀವು ನೋಡ್ಬೋದು ಇದನ್ನ ಸರ್. ನಿಜವಾಗ್ಲೂ ಜೀವಸತ್ವದ ಎಕರೆಗೆ ಒಂದು ಪಾಕೆಟ್ ಇದು, ಒಂದು ಅಕ್ವಾ ಹೈಡ್ರೋಜನ್. ನೀವು 2 ಪಾಕೆಟ್ ಅನ್ನು ನೀವು ಬರೀ ಮರಳಲ್ಲಿ ಕಲಸಿ ಭೂಮಿ ತುಂಬಾ ನೀವು ಅಂದ್ರೆ ಗಿಡದಿಂದ 2 ಅಡಿ ಬಿಟ್ಟು ಸೆಂಟರ್ ದಾಯದಲ್ಲಿ ನೀವು ಇದನ್ನ ಉಗ್ಗಿಬಿಟ್ಟು ರೋಟರಿ ಹೊಡೆದು ನೀರು ಬಿಟ್ಬಿಟ್ರೆ ಮಣ್ಣೆಲ್ಲ ಹೂವು ಆಗುತ್ತೆ. ಜಸ್ಟ್ ಇದ್ರ ಬಗ್ಗೆ ನಿಮ್ಗೆ ಸಾಕಷ್ಟು ಜನ ಗೊತ್ತಿದೆ. ಬೇಸಿಗೆಯಲ್ಲಿ 1 ಟೈಮ್ ಜೀವಸತ್ವದ ನೀವು ಯಾವಾಗ ಮಾಡಿ, ಯಾವಾಗ ನೀವು ಗೊಬ್ಬರ ಹಾಕ್ತಿರಲ್ಲ ನೀವು ಮರಳಲ್ಲಿ ಅಥವಾ ಒಣ ಮಣ್ಣಲ್ಲಿ ಅಥವಾ ಈ ಪುಡಿಯನ್ನ ಮಿಕ್ಸ್ ಮಾಡಿಕೊಂಡು ಅಕ್ವಾ ಹೈಡ್ರೋಜನ್ 2 ಇದಾವೆ ನಮ್ಮಲ್ಲಿ. ಒಂದು 3 ಪಾಕೆಟ್ ಎಕರೆಗೆ ನೀವು ಇಲ್ಲ 2 ಪಾಕೆಟ್ ಅಂತ ತಗೊಂಡ್ರೆ ನಿಮ್ಮ ದಾಯದಲ್ಲಿ ಏನಿದೆಯಲ್ಲ ಚೆನ್ನಾಗಿ ತೆಳ್ಳಕ್ಕೆ ಉಗ್ಗಿಬಿಟ್ಟು ನೀವು ಜಸ್ಟ್ ನೀರು ಬಿಟ್ಬಿಟ್ರೆ ಮಣ್ಣು ಸರಲ್ಲಿ ಅದ್ಭುತವಾಗಿ ನಿಮಗೆ ನೋಡ್ಬೋದು. ಇದರಲ್ಲಿ ಹೈಯೆಸ್ಟ್ ಕಾರ್ಬನ್ ಅಂಶ ಹೇರಳವಾಗಿದೆ. ಎರೆಹುಳ ತಿನ್ಲಿಕ್ಕೆ ಅಭಿವೃದ್ಧಿ ಆಗ್ಲಿಕ್ಕೆ ಏನ್ ಬೇಕು ಇದೆಲ್ಲ ಪೋಷಕಾಂಶ ಇದು ಸಿಗುತ್ತೆ. ಇದು 1 kg ಬ್ಯಾಗ್ ಇದು, ಬಟ್ ಎಕರೆಗೆ 2 kg ಹಾಕಿದ್ರೆ ಸಾಕು. ನಿಮಗೆ ನೀರನ್ನು ವೇಸ್ಟ್ ಮಾಡಲ್ಲ, ಮಣ್ಣಲ್ಲಿರ್ತಕ್ಕಂಥ ಸಾಕಷ್ಟು ಸಾವಯವ ಅಂಶಗಳನ್ನ ನೀಗಿಸ್ತದೆ. ತಿಪ್ಪೆ ಗೊಬ್ಬರದಲ್ಲಿ ನೀವು ಒಂದು ನೋಡ್ ತಿಪ್ಪೆ ಗೊಬ್ಬರ ತರೋದ್ರಿಂದ ಇದು 1 ಪಾಕೆಟ್ ಹಾಕಿ ನೀವು ಅಷ್ಟು ನ್ಯಾನೋ ಟೆಕ್ನಾಲಜಿಯಲ್ಲಿ ಇದನ್ನ ತುಂಬಾ ಅದ್ಭುತವಾಗಿ ಮಾಡಿದ್ವಿ. ಇದನ್ನ ನೀವು ನೋಡಿದ್ರಿ, ಇದನ್ನ ಸ್ವಲ್ಪ ನೀವು ಪ್ರಯೋಗ ಸ್ಟಾರ್ಟ್ ಮಾಡಿ. ಜೀವಸತ್ವದ ಬಗ್ಗೆ ನಿಜವಾಗ್ಲೂ ಅಂತಾನೆ ಒಂದು ಪವರ್ಫುಲ್ ಪ್ರಾಡಕ್ಟ್ ಇದೆ. ರೈತರಿಗೆ ನೀವು ಆದಷ್ಟು ಮಟ್ಟಿಗೆ ಇದನ್ನ ಮೀಟರ್ ವರ್ಷಕ್ಕೆ 1 ಟೈಮ್ ಅಟ್ಲೀಸ್ಟ್ ಬೇಸಿಗೆ, ಈ ಬೇಸಿಗೆ ಸಮಯದಲ್ಲಿ ನೀವು ಮಾಡಬೇಕು ಮರಳಲ್ಲೇ 1 ಟೈಮು ಎಕರೆಗೆ 1 ಪಾಕೆಟ್ ಆಗಲಿ ನೀವು 10 ಎಕರೆಗೆ ಪ್ರಯೋಗ ಮಾಡಿಸ್ಬೇಕು ರೈತರಿಗೆ. ಯಾಕಂದ್ರೆ ಮಣ್ಣಲ್ಲೇ ಶಕ್ತಿ ಇಲ್ಲಪ್ಪ ಅಂದ್ರೆ ಈ ಭೂಮಿಯಲ್ಲಿ ಏನು ಉಳಿದಿಲ್ಲ. ರಾಸಾಯನಿಕ ಹಾಕಿ 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 ನಾವು ಏನ್ ಮಾಡ್ತೀವಿ ಬಗಿತಾ ಇದೀವಿ ಅಷ್ಟೇ, ನಾವೇನು ಕೊಡ್ತಾ ಇಲ್ಲ. ಭೂಮಿ ತಾಯಿಯಿಂದ ನಾವೇನು ನಿರೀಕ್ಷೆ ಮಾಡ್ತೀವಿ ಅಷ್ಟೇ. ನಾವೇನು ಕೊಡಪ್ಪ ಅಂದ್ರೆ ಯೋಚನೆ ಮಾಡ್ತೀವಿ, ದುಡ್ಡು ಬಹಳ ಖರ್ಚಾಗುತ್ತೆ, ಬಹಳಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಈ ತರ ನಾವು ಏನಾಗುತ್ತೆ ಸಮಸ್ಯೆಗಳು. ತಿಪ್ಪೆ ಗೊಬ್ಬರ ಸಾಕಷ್ಟು ಜನ ಹೊಡಿತಾ ಇದ್ದಾರೆ, ಬಟ್ ಡಿಕಾಂಪೋಸ್ಟ್ ಆಗಿರೋದು ಏನ್ ಮಾಡ್ತೀರಿ 60 ದಿನ ಆಗಿರುತ್ತೆ ತಿಪ್ಪೆ ಹಚ್ಕೊಂಡು ಬಿಡ್ತೀರಿ. ಭೂಮಿಯಲ್ಲಿ ಹಾಕ್ತೀರಿ ಅದೇನಾಗುತ್ತೆ ಅಂದ್ರೆ ರಾ ಮೆಟೀರಿಯಲ್ ಉಳ್ಕೊಳ್ಳುತ್ತೆ ಅಷ್ಟೇ, ಹೊಡಿತೈತಿ ಕೊಡುತ್ತೆ ರಾ ಮೆಟೀರಿಯಲ್ ಉಳ್ಕೊಳ್ಳುತ್ತೆ. ಈಗ ನೀವು ಹಸಿಯನ್ನ ನೀವು ಅರ್ಧ ಬೀಜರನ್ನ ತಿಂದ್ರೆ ಏನಾಗುತ್ತೆ ಡೈಜೆಷನ್ ಆಗುತ್ತೆ, ನಿಮಗೇನು ಪ್ರಯೋಜನ ಆಗಲ್ಲ. ನಾವು ಅನ್ನ ಬೇಯಿಸಿ ತಿನ್ಬೇಕಲ್ವಾ, ಹಂಗೆ ಅದೇ ತರನೇ 110 ದಿನ ಆಕ್ಚುಲಿ ಕೊಳಿಬೇಕು, ಇಲ್ಲ 90 ದಿನ ನಾರ್ಮಲ್ ಆಗಿ ತಿಪ್ಪೆ ಕೊಳಿಬೇಕು. ತಿಪ್ಪೆ ಬ್ಲಾಕ್ ಆಗ್ಬೇಕು ಆಕ್ಚುಲಿ. ಹಸಿ ದಿನ ಬಂದಿರುತ್ತೆ ತುಂಬಿಕೊಳ್ತೀವಿ, ನಾವು ಹಾಕ್ತೀವಿ. ದಯಮಾಡಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಕೀಟಗಳು ಅದರಲ್ಲಿ ಇರ್ತವೆ, ಮೊಟ್ಟೆಗಳು ಇರ್ತವೆ. ನೀವು ತಿಪ್ಪೆ ಗೊಬ್ಬರ ಹಾಕೋದ್ರೆ ಹಾಕಿ ಒಳ್ಳೇದು, ಬಟ್ ಅದನ್ನ ಡಿಕಾಂಪೋಸ್ಟ್ ಆಗಿ ನಿಮ್ಮ ಹೊಲದಲ್ಲಿ ಒಂದು ಕಡೆ ಸ್ಟೋರೇಜ್ ಮಾಡಿ 1 ಲೇಯರ್ ಮಣ್ಣು 1 ಲೇಯರ್ ತಿಪ್ಪೆ ಗೊಬ್ಬರ ಹಾಕೊಂಡು ಬೇಡಪ್ಪ ಅಂದ್ರೆ ಜೀವಸತ್ವದ ತಿಪ್ಪೆ ಗೊಬ್ಬರ ಆ್ಯಡ್ ಮಾಡಿ. ಏನು ತಿಪ್ಪೆ ಗೊಬ್ಬರ ಹಾಕ್ತಿರಲ್ಲ ಒಂದು 5-5 ಪಾಕೆಟ್ ನೀವು ಇಲ್ಲ 1 ಎಕರೆಗೆ 3-3 ಪಾಕೆಟ್ ತಿಪ್ಪೆ ಗೊಬ್ಬರದಲ್ಲೇ ನೀವೇನು ತಿಪ್ಪೆ ಗೊಬ್ಬರ ಹಾಕ್ತಿರ್ತೀರಲ್ಲ ಈ ಜೀವಸತ್ವವನ್ನ ಚೆನ್ನಾಗಿ ಮರಳನ್ನು ಕಲಸಿ ಡೂಪ್ಲಿಕೇಶನ್ ಮಾಡಿಸಿ ನೀವು ಕೊಡ್ರಿ. ಅದ್ಭುತವಾಗಿ ತಿಪ್ಪೆ ಗೊಬ್ಬರ ಡೈಜೆಷನ್ ಆಗುತ್ತೆ ಚೆನ್ನಾಗಿ, ಮತ್ತೆ ಡಿಕಾಂಪೋಸ್ಟ್ ಆಗುತ್ತೆ, ಪ್ಲಸ್ ನಿಮ್ಗೆ ಒಳ್ಳೆ ಗೊಬ್ಬರ ಆಗುತ್ತೆ. ತಿಪ್ಪೆ ಗೊಬ್ಬರದಲ್ಲಿ ಕೂಡ ನೀವು ಮಿಕ್ಸ್ ಮಾಡ್ಕೋಬಹುದು. ಸರ್ ತುಂಬಾ ಒಳ್ಳೆ ಪ್ರಾಡಕ್ಟ್ ಇದೆ. ನೆಕ್ಸ್ಟ್ ಜಿ ಪವರ್ ಅಂತ ಹೇಳಿ, ಇದು ಜಿ ಪವರ್ ಏನಿದೆ 5 kg ಬ್ಯಾಗ್ ಇದೆ. 5 kg ಬ್ಯಾಗ್ ನಿನ್ನೆ ಒಬ್ಬರು ಸರಿ ರಮೇಶ್ ಅಂತ ಹೇಳಿ ಹಾಕಿದ್ರು. ಅವ್ರು ಏನ್ ಮಾಡ್ತಾರೆ ಸಾವಯವ ಗೊಬ್ಬರ ಅಕ್ಟೋಬರ್ ಕೊಟ್ಟಿದ್ರು, ಅಕ್ಟೋಬರ್ ನವೆಂಬರ್ ಕೊಟ್ಟಿದ್ರು. ಜನವರಿಯಲ್ಲಿ ಏನ್ ಮಾಡ್ತಾರೆ ಸ್ವಲ್ಪ ಮೇಲ್ ಗೊಬ್ಬರ ಅಂತ ಕೊಡ್ತಾರೆ. ಕೆಲವು ರೈತರೆಲ್ಲ ಏನ್ ಮಾಡ್ತಾರೆ ಈ 100 ಗ್ರಾಮ್ ಏನ್ ಮಾಡ್ತಾರೆ 10-26 ಪೊಟ್ಯಾಶ್ ಸ್ವಲ್ಪ. ಅದ್ರ ಜೊತೆಗೆ ಏನ್ ಮಾಡಬೇಕು ಈ ಜಿ ಪವರ್ ಭೂಮಿ ಇದನ್ನ ಏನ್ ಮಾಡಬೇಕು ನಮ್ಮ ಎಕರೆಗೆ ಅಟ್ಲೀಸ್ಟ್ 5 kg ಜಿ ಭೂಮಿ ಮತ್ತೆ ಜಿ ಪವರ್ ನೀವು ಎಕರೆಗೆ 5 kg ರೆಕಮೆಂಡ್ ಮಾಡಿ. ಮೇಲ್ ಗೊಬ್ಬರ ಅಂತ ಕೊಡ್ತಾರೆ ಜನವರಿ, ಸ್ವಲ್ಪ ಡೆವಲಪ್ಮೆಂಟ್ಗೆ ಅಂತ ಹೇಳಿ ಕೊಡ್ತಾರೆ. 55 ಗ್ರಾಮ್ 100 ಗ್ರಾಮ್ ಕೊಡ್ತಾರೆ. ಆ ಟೈಮಲ್ಲಿ ಜಿ ಪವರ್ ಮಿಕ್ಸ್ ಮಾಡ್ಕೊಂಡ್ರೆ ಸರ್ ಹಣ್ಣುಗಳು ಕಂಟ್ರೋಲ್ ಆಗುತ್ತೆ, ಮತ್ತು ಹಣ್ಣುಗಳಕ ಇಂಥ ಅನೇಕ ಏನಾಗುತ್ತೆ ಬೇರುಗಳ ಅಭಿವೃದ್ಧಿ ಏನಾಗುತ್ತೆ ಸಾಕಷ್ಟು ಮಾಡುತ್ತೆ. ರಾಸಾಯನಿಕದಲ್ಲಿ ಬೆರೆತು ಸರ್ ಕರೆಕ್ಟಾಗಿ ಯೂಸ್ ಮಾಡಿಸ್ತು ಗೊಬ್ಬರ. ಇದು ಬೇರುಗಳಿಗೆ ತಕ್ಷಣ ತಗೊಂಡು ಹಿಂಗಾರೆ ಸೈಜ್ ಆಗಿರ್ಬೋದು, ಕಾಯಿ ತೂಕ ಆಗಿರ್ಬೋದು ಕೂಡ ಚೆನ್ನಾಗಿ ಬರುತ್ತೆ. ಇದು ಕೂಡ ವಂಡರ್ಫುಲ್. ಇದು ಭತ್ತಕ್ಕೂ ಬಳಸ್ಬೋದು, ಅಡಿಕೆಗೂ ಬಳಸ್ಬೋದು. ಭತ್ತಕ್ಕಾದ್ರೆ ರೂಟ್ಸಿಗೆ ನಂಬರ್ 1 ಇದೆ. ಭತ್ತಕ್ಕೆ ಹಾಕಿದ್ರೆ ಆಲ್ರೆಡಿ ಬನ್ನಿ ಕೂಡ 40-50 ಚೀಲ ಮಟ್ಟ ತೆಗೆದಿದ್ದಾರೆ, ಒಳ್ಳೆ ಚೆನ್ನಾಗಿದೆ. ಭತ್ತಕ್ಕೆ ಕೊಡೋದಲ್ಲ ಇದನ್ನು ಕೊಡಿಸಿದ್ರು. ಮೆಕ್ಕೆಜೋಳಕ್ಕೂ ಕೂಡ ಆಲ್ರೆಡಿ A1 ತೆಗೆದಿದ್ದಾರೆ ಇಲ್ಲಿ ಚೆನ್ನಾಗಿರಲಿ. ಇದನ್ನ ಒಟ್ಟ ನೀವು ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದು, ಎಲ್ಲರ ಜೊತೆ ಕೊಡ್ಬೋದು. ಜಿ ಪವರ್ ಅದ್ಭುತವಾದಂಥ ಪ್ರಾಡಕ್ಟ್. ಹೈಡ್ರೋಜನ್ ಅಂತ ನೀರು ಯಾರು ಶಾರ್ಟೇಜ್ ಇದೆಯಲ್ಲ, ಅಕ್ವಾ ಹೈಡ್ರೋಜನ್ ಅಂದ್ರೆ ಇದೊಂದು
ಪ್ರಭಾವ ಇದು ಕೂಡ 1 kg ಪಾಕೆಟ್ ಇದು ಕೂಡ ನೀರು ಉಳಿತಾಯ ಮಾಡುತ್ತೆ. ಪ್ಲಸ್ ಯಾರು ನೀರು ಶಾರ್ಟೇಜ್ ಇರುತ್ತಲ್ಲ, ನೀರು ಬೋರ್ವೆಲ್ ಕೂಡ ರೀಚಾರ್ಜ್ ಆಗ್ತಾರಲ್ಲ ಅಂಥವ್ರು ನಮ್ಮ ಇದನ್ನ ಜಸ್ಟ್ ಎಕರೆಗೆ 2 ಪಾಕೆಟ್ ಭೂಮಿಯಲ್ಲಿ ಬುಡ ಸುತ್ತು ನೀವು ಕರೆಕ್ಟಾಗಿ ಇಲ್ಲ ದಾಯದಲ್ಲೇ ನೀವೆಲ್ಲ ನೀರು ಬಿಡ್ತಾ ಇರ್ತೀರಲ್ಲಿ ನೀರನ್ನ ಆವಿಯಾಗಿ ಹೋಗ್ಬಿಡಲ್ಲ, ಕೊಚ್ಕೊಂಡು ಹೋಗ್ಬಿಡಲ್ಲ, ಅಲ್ಲೇ ಕರೆಕ್ಟಾಗಿ ತೇವಾಂಶ ಮೇಂಟೈನ್ ಮಾಡುತ್ತೆ. ಈ ಬೇಸಿಗೆಯಲ್ಲಿ ಕರೆಕ್ಟಾಗಿ ನೀವು ನೀರಿನ ತೇವಾಂಶ ಮೇಂಟೈನ್ ಮಾಡುತ್ತೆ. ನೀವು ಡೂಪ್ಲಿಕೇಶನ್ ಮರಳಲ್ಲಿ ಅಥವಾ ಗೊಬ್ಬರದಲ್ಲಿ ಅಥವಾ ತಿಪ್ಪೆ ಗೊಬ್ಬರದಲ್ಲಿ ಸಾವಯವ ಗೊಬ್ಬರದಲ್ಲಿ ನೀವು ಕೊಡ್ಬೋದು. ಇದನ್ನು ಕೂಡ ಅಥವಾ ಮರಳಲ್ಲಿ ಕೊಡ್ಬೋದು. ನೀವು ಬುಡ ಸುತ್ತ ಹಾಕಿ ನೀವು ಎಲ್ಲೆಲ್ಲಿ ನೀರು ಹಾಸ್ತಿರ್ತೀರ ಆ ಜಾಗಕ್ಕೆ ಸರಿಯಾದಕ್ಕೆ ನೀವು ಕರೆಕ್ಟಾಗಿ ನೀರು ವೇಸ್ಟ್ ಆಗುತ್ತೆ. ಮತ್ತೆ ಮಣ್ಣಲ್ಲಿರ್ತಕ್ಕಂಥ ಸುಮಾರು ಏನು ಬ್ಲಾಕೇಜ್ ಇವೇನು ಮಣ್ಣು ಏನಾಗುತ್ತೆ ರಾಸಾಯನಿಕ ಯೂಸ್ ಮಾಡಿ ಎಲ್ಲ ಬ್ಲಾಕ್ ಆಗಿರುತ್ತೆ. ಲೇಯರ್ಸ್ಗಳೆಲ್ಲ ಬ್ಲಾಕ್ ಆಗಿರ್ತಕ್ಕಂಥ ರಿಓಪನ್ ಮಾಡಿಸುತ್ತೆ. ಇದು ಕೂಡ ವಂಡರ್ಫುಲ್ ಪ್ರಾಡಕ್ಟ್ ಅಕ್ವಾ ಹೈಡ್ರೋಜೆಲ್ ಅಂತೇಳಿ. ಇದಂತೂ ನಿಮ್ಮ ಡೆಮೋ ಇದೆ. ಯಾರು ನಿಮ್ಮ ಹತ್ರ ಡೆಮೋ ಪೀಸ್ ಇದ್ರೆ ತೋರಿಸೋದನ್ನ ಒಂದ್ಸರಿ ನೀವು ಹೊಸಬ್ರು. ಆರ್ಗ್ಯಾನಿಕ್ 21 ಏನ್ ಕೆಲಸ ಮಾಡಿ ಇದು 21 ಮೈಕ್ರೋನ್ಯೂಟ್ರಿಯೆಂಟ್ ಕೂಡ ಆಡ್ ಮಾಡಿದ್ವಿ. ಇದು ಒಂದು ಲಿಕ್ವಿಡ್ ರೂಪದಲ್ಲಿ ಆಡ್ ಮಾಡಿದ್ವಿ. ಒಂದು ನ್ಯಾನೋ ಟೆಕ್ನಾಲಜಿ ಅಂದ್ರೆ ನೀವು 25 kg 30 kg ಚೀಲ ಹೊತ್ಕೊಂಡ್ಬರೋದಂತೆ ಅರ್ಧ kg ಹಾಕೋದು ಬಂದು ಇದನ್ನ ಸ್ಪ್ರೇನು ಮಾಡ್ಬೋದು, ಡ್ರಂಚಿಂಗ್ ಮಾಡ್ಬೋದು. 21 ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ ಇದೆ ಇದರಲ್ಲಿ. ಎಕರೆಗೆ 1 ಪಾಕೆಟ್ ನೀವು ಅದನ್ನ ಜಸ್ಟ್ ಒಂದು ಮಲ್ಟಿ ಬೂಸ್ಟರ್, ಒಂದು ಆರ್ಗ್ಯಾನಿಕ್ 21 ಡ್ರಂಚಿಂಗ್ ಮಾಡ್ಬೋದು, ಸ್ಪ್ರೇನು ಕೊಡ್ಬೋದು, ಎರಡನ್ನೂ ಮಾಡ್ಬೋದು. ಮೈಕ್ರೋನ್ಯೂಟ್ರಿಯೆಂಟ್ ಇವತ್ತು ಬೇಕೇ ಬೇಕು ಭೂಮಿಯಲ್ಲಿ. ಈಗ ಜಿಂಕು, ಬೋರಾನು, ಮ್ಯಾಗ್ನೀಸಿಯಮು, ಸಲ್ಫರ್, ಐರನ್, ಮಾಲಿಬ್ಡಿನಮು, ಇವತ್ತು ಏನು ಲಘು ಪೋಷಕಾಂಶ ಏನು ಇವತ್ತು NPK ನಾರ್ಮಲ್ ಆಗಿ ಅದನ್ನು ಕೂಡ PPM ಅಲ್ಲಿ ಕೂಡ ಇದೆ. ಏನು ಇವತ್ತು 16 ಪೋಷಕಾಂಶಗಳು ಇವತ್ತು ಇದರಲ್ಲಿ ಸಿಗ್ತಾವೆ. 21 ಪೋಷಕಾಂಶ ಮಿಕ್ಸ್ ಮಾಡಿದ್ದಾರೆ. ಖಂಡಿತ ಹೇಳ್ತೇನೆ, ಅದ್ಭುತವಾದಂಥ ಪ್ರಾಡಕ್ಟ್ ಇದು ಕೂಡ ನಿಮಗೆ. ಇದನ್ನು ಕೂಡ ನೀವು ಡ್ರಂಚಿಂಗ್ ಅಥವಾ ಸ್ಪ್ರೇಗೆ ಬಳಸ್ಕೊಂಡ್ರೆ ಎಕ್ಸಲೆಂಟ್. ಆಲ್ರೆಡಿ ನಾವು ರಿಸಲ್ಟ್ ನೋಡಿದ್ರಲ್ಲ, ಎಲ್ಲ ನೋಡಿದ್ರಲ್ಲ, ನೋಡಿದ್ರೆ ಸರ್ ರಿಸಲ್ಟ್ ಹೆಂಗಿದೆ? ಓಕೆ ಸರ್, ನೀವು ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕ್ರಾಪ್ ಆಗಿರ್ಬೋದು, ಇದು ಎಕ್ಸಲೆಂಟ್ ರಿಸಲ್ಟ್ ಇದೆ. ನೀವು ಅಡಿಕೆಗಂತೂ ಅದ್ಭುತ. ನೆಕ್ಸ್ಟ್ ಈಗ ರೂಟ್ ಟೈಗರ್ ಅಂತೇಳಿ ಒಂದು ಲಾಂಚ್ ಮಾಡಿದ್ವಿ ಮೊನ್ನೆ. ಇದನ್ನ ಇದು ಜಾಸ್ತಿ ನಾವು ಬೇರುಗಳಿಗೆ ಕೊಡೋಕ್ಕೆ ನಾವು ಜಾಸ್ತಿ ಇದು ಮಾಡ್ತಾ ಇದ್ವಿ. ನೀವು ಒಂದು ಲೋಡ್ 2 ಲೋಡ್ ತಿಪ್ಪೆ ಗೊಬ್ಬರ ಕೊಡೋದು 1 kg ಕೊಡೋದು ಒಂದೇ. ಇದನ್ನ ನೀವು ಡ್ರಂಚಿಂಗ್ ಜಾಸ್ತಿ ಡ್ರಂಚಿಂಗ್ ಅನ್ನ ಬಳಸ್ಕೊಳ್ಳೋದು. ರೂಟ್ ಟೈಗರ್ ಏನಿದೆಯಲ್ಲ, ಬೇರುಗಳನ್ನ ಈಗ ನೀವೇನ್ ಮಾಡ್ತೀರಿ, ಗಳೆ ಹೊಡೆದಿರ್ತೀರಿ, ಒಬ್ರು ಬಾಂಡ್ಲಿ ಹೊಡೆದಿರ್ತೀರ, ಕೆಲವು ಜನ ಕಲ್ಟಿವೇಟ್ ಹೊಡೆದಿರ್ತೀರ, ಕೆಲವು ಜನ ರೋಟ್ರಿ ಹೊಡೆದಿರ್ತೀರ, ಬೇರೆ ಯಾವ ರೀತಿ ಎಲ್ಲ ಕಟ್ ಆಗಿರುತ್ತೆ. ಹೊಸ ಬೇರುಗಳು ಬರ್ಬೇಕಪ್ಪ ಅಂದ್ರೆ ನಾವ್ ಏನಾದ್ರು ಕೊಡ್ಲೇಬೇಕು. ಕೊಟ್ಟಾಗ ಹೊಸ ರೂಟ್ಸ್ಗಳು ತಯಾರಾಗ್ತವೆ, ಮತ್ತೆ ಬರ್ತಾವೆ ಹೊಸ ರೂಟ್ಸ್ಗಳು. ನಾವ್ ಹೆಂಗೆ ಮೂಳೆ ಕಟ್ಟಾದ್ರೆ ಮತ್ತೆ ಜೋಡಣೆ 6 ತಿಂಗಳು ಬೇಕಲ್ವಾ, ಹಂಗೆ ನೀವು ಯಾರು ದಯಮಾಡಿ ಅದಕ್ಕೆ ಯಾಕೆ ಹೇಳಿದ್ರು, ಕಲ್ಟಿವೇಟರ್ ಮಾತ್ರ ಬಾಂಡ್ಲಿ ಕಲ್ಟಿವೇಟರ್ ಸುಮಾರು ಬಾಂಡ್ಲಿ ಹೊಡಿಸಿದ್ರೆ ಮೇಲೆ ಅಷ್ಟೇ. ನೀವು ತೀರಾ ಆಳವಾಗಿ ಹೊಡಿಸಿದ್ರೆ ಬೇರೆ ಕಟ್ಟಾದ್ರೆ ಮತ್ತೆ 6 ತಿಂಗಳು ಬೇಕು ರಿಕವರಿ ಆಗುತ್ತೆ. 6 ತಿಂಗಳವರೆಗೂ ನಿಮ್ ಗರ್ಭ ಒಂದೊಂದೇ 8 ಕಟ್ಟ ಗರ್ಭ ಎಷ್ಟು ಕಟ್ಟುತ್ತೆ ಹೇಳ್ರಿ? 4 ಇಲ್ಲ 3 ಕಟ್ಟಿದೆ, ಇಲ್ಲ 2 ಕಟ್ಟುತ್ತೆ ಅಷ್ಟೇ. ನಿಮ್ಮ ಬೆಳೆನ ನೀವೇ ನಾಶ ಮಾಡ್ಕೊಳ್ತೀರಿ. ಬೇರೆ ಡ್ಯಾಮೇಜಸ್ ಅನ್ನ ಕಡಿಮೆ ಮಾಡಿ. ಯಾರು ನಾವು ಏನಾದ್ರು ರೈತರು ಕೇಳೋದಲ್ಲ. ನೀನೇ ಚೆನ್ನಾಗಿ ಹೋಗಿದ್ದೆ, ತುಂಬಾ ದೊಡ್ಡ ರೈತರು, ನಾವು ಬಾಂಡೆ ಹೊಡೆದ್ಬಿಡ್ತೀವಿ ಸರ್ ವರ್ಷಕ್ಕೆ ಒಂದ್ಸರಿ, ಬರೋಷ್ಟು ಬಂದ್ಬಿಡ್ರಿ ಸರ್ ಅಂತ. ಬಟ್ ಏನ್ ಹೇಳಕ್ಕಾಗಲ್ಲ ರೈತರು, ನಾವು ಆತರ ಅವ್ರ ಅನುಭವ ನಮಗೆ ಇರಲ್ಲ. ಬಟ್ ಆದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಏನ್ ಹೇಳುತ್ತಂದ್ರೆ, ಬೇರ್ನ ಡ್ಯಾಮೇಜಸ್ ಮಾಡಿದ್ರೆ ಈ ಗರ್ಭ ಕಟ್ಟ ಟೈಮು, ಹಿಂಗಾರಿ ಓಪನ್ ಆಗೋ ಟೈಮು, ನಾವೇ ಈಗ ಅವನ್ನ ಬೇರ್ ಕಟ್ ಮಾಡ್ಬಿಟ್ರೆ, ಈಗ ನಮ್ ನರ ಕಟ್ ಮಾಡಿದ್ರೆ ನರ ಈಗ ಮೂಳೆ ಕಟ್ಟಾದ್ರೆ ಕೂಡುತ್ತೆ, ಜಾಯಿಂಟ್ ಆಗುತ್ತೆ. ಬಟ್ ಏನಾಗುತ್ತೆ, ಅದೇ ತರ ಸೇಮ್ 6 ತಿಂಗಳು ಬೇಕಾ ಟೈಮ್, ರೆಸ್ಟ್ ಬೇಕಾ ನಮಗೆ, ಸೇಮ್ ಅದೇ ತರ ಪ್ಲಾಂಟಿಂಗ್ ಕೂಡ ಅಷ್ಟೇ. ನೀವು ಡ್ಯಾಮೇಜ್ ಮಾಡಿದ್ರೆ 6 ತಿಂಗಳು ಬೇಕು. ಹಿಂಗಾರಿ ಮತ್ತೆ ಹೊಸ ಗರ್ಭ, ಹೊಸ 8 ಗರ್ಭ ಕೀಳಂತದ್ದು 3-4 ಕೂತ್ಕೊಳ್ಳುತ್ತೆ ಅಷ್ಟೇ. ಅದಕ್ಕೆ ದಯಮಾಡಿ ಯಾರು ಕೂಡ ಬಾಂಡ್ಲಿ ಆಗಲಿ ಲೈಟ್ ಆಗಿ ನೀವು ರೋಟ್ರಿ ಬೇಕಾದ್ರೆ ರೆಕಮೆಂಡ್ ಮಾಡ್ತೀವಿ. ಪಂಚಿಂಗ್ ಮಾಡೋದು ಜಾಸ್ತಿ ಈ ಬೇಸಿಗೆಯಲ್ಲಿ ಹಸಿರೋದಕ್ಕೆ ಜಾಸ್ತಿ ನಾವು ರೆಕಮೆಂಡ್ ಮಾಡ್ತಾ ಹೋಗಿದ್ವಿ. ಯಾರು ಲೀಡರ್ಸ್ ಏನಿದ್ರಲ್ಲ, ಯಾವ್ದಾದ್ರು ಇದೊಳಗೆ ನೀವು ಹೇಳ್ಬಿಟ್ರಿ. ಡ್ರಿಪ್ ಏನಿದೆಯಲ್ಲ, ಒಂದು ಫಿಲ್ಟರ್ ಹಾಕೊಳ್ಳೋಕೆ ಹೇಳಿ. ಎಲ್ಲ ರೈತರು ಫಿಲ್ಟರ್ ರೆಕಮೆಂಡ್ ಮಾಡಿ ಪದೇ ಚೆಕ್ ಮಾಡ್ಕೊಳ್ತಾ ಕುತ್ಕೊಳ್ಳೋಕ್ಕಾಗಲ್ಲ. ರೈತರು 2 ಎಕರೆಯಲ್ಲಿ 3 ಎಕರೆ 5 ಎಕರೆಯಲ್ಲಿ ಪ್ರತಿ ಗಿಡಕ್ಕೂ ದಿನ ಚೆಕ್ ಮಾಡೋಕ್ಕಾಗಲ್ಲ. ಒಂದು ಫಿಲ್ಟರ್, ಒಂದು 52 ಫಿಲ್ಟರ್ ಹಾಕೊಂಡ್ರೆ, ಪ್ರೆಷರ್ ಅವರು ಕೊಟ್ಕೊಂಡ್ರೆ ಖಂಡಿತ ಹೇಳ್ತೀನಿ ಒಳ್ಳೆ ಅವ್ರು ಚೆಕ್ ಹಸಿರೋದಕ್ಕೆ ಮಾಡ್ಬೋದು. ಇಲ್ಲಾಂದ್ರೆ ಫಿಲ್ಟರ್ ಇಲ್ಲಾಂದ್ರೆ ದಿನ ಚೆಕ್ ಮಾಡಕ್ ಹೋಗ್ಬೇಕು, ದಿನ ಬ್ಯಾಟ್ ಹಿಡ್ಕೊಂಡು ಚೆಕ್ ಮಾಡ್ಬೇಕು, ಗಿಡಕ್ಕೂ ಚೆಕ್ ಮಾಡ್ಬೋದು. ದೊಡ್ಡ ಹೆಡ್ಡೇಕ್ ಅದು. ಅವ್ರಿಗೆ ಒಂದು ಫಿಲ್ಟರ್ ಹಾಕೊಂಡ್ಬಿಟ್ಟು ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೋಬೋದು. ಅಲ್ಲಿ ಚೆಕ್ ಮಾಡೋಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಂದನ್ನು ಕೂಡ ಗಿಡ ಕರೆಕ್ಟಾಗಿ ಹೋಗ್ತಾರೆ, ನೀರು ಹಾಲಿ ಕರೆಕ್ಟಾಗಿ ಹೋಗುತ್ತೆ. ಸೊ ಇದು ಡ್ರಂಚಿಂಗ್ ರೂಪದಲ್ಲಿ ಕೊಡ್ರಿ. ರೂಟ್ ಟೈಗರ್ ಏನಿದೆಯಲ್ಲ,
ಬೇರುಗಳ ರಾಜ ಅಂತ ಕರಿತೀವಿ. ಮಣ್ಣಲ್ಲಿ ಕಾರ್ಬನ್ ಅಂಶ ಹೇರಳವಾಗಿ ಸೃಷ್ಟಿಯಾಗುತ್ತೆ. ಏನು ತಿಪ್ಪೆ ಗೊಬ್ಬರದಲ್ಲಿ ತೆಗಿತೀವಿ ಕಾರ್ಬನ್ ಅಂಶನ, ಸೊ ಇದರಲ್ಲಿ ಕೂಡ ಹೇರಳವಾಗಿ ತೆಗಿಬೋದು. ಇದು ಪೊಟ್ಯಾಷಿಯಂ ಕೂಡ ಇದರಲ್ಲಿ ಕೂಡ ಮಿಕ್ಸ್ ಇರುತ್ತೆ. ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಎಕರೆಗೆ 1 kg ರೆಕಮೆಂಡ್ ಮಾಡಿ. ಸರ್, ಈಗ ಏನು ನಾವು ರಾಸಾಯನಿಕ ಗೊಬ್ಬರನ ಮುಡಿಸಲೇಬಾರ್ದು ಅಂತೇಳಿ ನಾವು ಈ ತೀರ್ಮಾನ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರನೇ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ವಿ. ಏನಪ್ಪ ಅಂದ್ರೆ ಅಜಿಟೋಬ್ಯಾಕ್ಟೀರಿಯಾ. ಈಗ ನಾವು ಯೂರಿಯಾನೇ ಹಾಕ್ಬಾರ್ದು ನಮ್ಮ ಭೂಮಿಗೆ. ಅಂದ್ರೆ ನಮ್ಮ ಗಾಳಿಯಲ್ಲಿ 78% ಯೂರಿಯಾ ಇದೆ. ನಾವು ಏನ್ ಮಾಡುತ್ತೆ ಅಂದ್ರೆ ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂದ್ರೆ ಗಾಳಿಯಲ್ಲಿರ್ತಕ್ಕಂಥ ಯೂರಿಯಾನ ತಗೊಂಡ್ಬಿಟ್ಟು ನಾವು ಬೇರುಗಳಿಗೆ ಎತ್ತಿಕೊಳ್ಳುತ್ತೆ. ಅಂತ ಒಂದು ಪವರ್ಫುಲ್ ಒಂದು ಏನಿದೆ ಯೂರಿಯಾನ ಕೆಮಿಕಲ್ ಹಾಕೋದು ಬೇಡ, ಒಂದು ಬಯೋ ಫರ್ಟಿಲೈಸರ್ಸ್ ಆಗಿ ನಾವು ಬಳಸಿದ್ರೆ ಖಂಡಿತ ಹೇಳ್ತೀವಿ. ಇದು ಕೂಡ ಫರ್ಟಿಲೈಸರ್ಸ್, ಬಯೋ ಫರ್ಟಿಲೈಸರ್ಸ್. ಅದು ಕೆಮಿಕಲ್ ಫರ್ಟಿಲೈಸರ್ಸ್, ಇದು ಬಯೋ ಫರ್ಟಿಲೈಸರ್ಸ್. ಸಾವಯವದಲ್ಲಿ ನೀವು ಯೂರಿಯಾನ ಹಾಕ್ಬೋದು. ಇದನ್ನ ಖಂಡಿತ ನೀವು ಡ್ರಂಚಿಂಗ್ ಮಾಡಿಕೊಂಡು ನೀವು ಮಾಡಿದ್ರೆ ಇದನ್ನ ಏನು ಹಂಗ ರೆಡಿಮೇಡ್ ಫುಡ್ ಅದು. ನೀವೇನು ಏನೋ ಹಾಕೊಳ್ಳೋ ಅವಶ್ಯಕ ಎಲ್ಲ, ಏನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೇರವಾಗಿ ಒತ್ತು ಕೊಟ್ಟರೆ ನಾಳೆ ಮಾಡಿದ್ರೆ ಅದ್ಭುತವಾಗಿ ಯೂರಿಯಾ ಉತ್ಪಾದನೆ ಆಟೋಮೆಟಿಕ್ ಮಾಡ್ಕೊಳ್ತೀವಿ. ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಕ್ಟೀರಿಯಾ ಡೂಪ್ಲಿಕೇಶನ್ ಮಾಡ್ಕೊಳ್ತದೆ. ನೆಕ್ಸ್ಟ್ ಫಾಸ್ಫರಸ್ ಕೆ ಸಾರಿ ಇದು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ. ಪೊಟ್ಯಾಶ್ ಏನಾಗುತ್ತೆ ನಾವು ತಂದು ಸುರಿತಾ ಇದ್ವಿ, ಕೆಮಿಕಲ್ ಸುರಿತಾ ಇದ್ವಿ. ಅದು ಕೆಮಿಕಲ್ ಫರ್ಟಿಲೈಸರ್ಸ್. ಇಲ್ಲಿ ಬಯೋ ಫರ್ಟಿಲೈಸರ್ಸ್ ಅಲ್ಲಿ ಪೊಟ್ಯಾಶ್ ಅನ್ನ ನೀವೇ ನಿಮ್ಮ ಭೂಮಿಯಲ್ಲಿ ಹೇರಳವಾಗಿ ಪೊಟ್ಯಾಶ್ ಇದೆ. ಅದು ಏನಾಗುತ್ತೆ ಅಂದ್ರೆ ರಾ ಮೆಟೀರಿಯಲ್ ಉಳ್ಕೊಂಡಿದೆ, ಬಳಕೆ ಆಗ್ತಾ ಇಲ್ಲ, ಯಾರು ಬಳಸ್ಕೊಂತ ಇಲ್ಲ. ಯಾರು ನಾವು ಈಗ ಅದಕ್ಕೋಸ್ಕರ ಸೈಂಟಿಸ್ಟ್ಗಳು ಏನ್ ಮಾಡಿದ್ರೆ ಬ್ಯಾಕ್ಟೀರಿಯಾ ಬೇಸ್ಡ್ ಅಲ್ಲಿ ಬಯೋ ಫರ್ಟಿಲೈಸರ್ಸ್ ಅಂದ್ರೆ ಲಿಕ್ವಿಡ್ ಅನ್ನು ನಾವು ಖಂಡಿತವಾಗ್ಲೂ ಭೂಮಿಯಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ನಮ್ಮ ಭೂಮಿಯಲ್ಲಿ ಹೇರಳವಾಗಿ ಪೊಟ್ಯಾಶ್ ಇದೆ, ಅದನ್ನ ಎತ್ತಿ ಬೇರೆಗಳಿಗೆ ಕೊಡುತ್ತೆ. ಅಂದ್ರೆ ಕರಗಿಸ್ಬಿಟ್ಟು ಬೇರೆಗಳಿಗೆ ಈ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ, ಪೊಟ್ಯಾಶಿಯಂ ನೀಗಿಸ್ತವೆ ಗಿಡಕ್ಕೆ. ಆ ಗಿಡಕ್ಕೆ ಏನ್ ಬೇಕು, ಎಷ್ಟು ಪೊಟ್ಯಾಶ್ ಬೇಕು ಅಷ್ಟು ಪೊಟ್ಯಾಶಿಯನ್ನ ನೀಗಿಸ್ಕೊಳ್ತವೆ. ಈಗ ಒಂದು ಗಿಡಕ್ಕೆ 150-200 ಗ್ರಾಮ್ ಪೊಟ್ಯಾಶ್ ಬೇಕು. ನಾವು ತಂದು ಸುಮ್ಮನೆ ಹಾಕ್ತಾನೆ ಇದೀವಿ, ಅದು ಎಲ್ಲ ಒಂದ್ ಕಡೆ ಹಾಕ್ತೀವಿ, ಅದು ಡೈಜೆಷನ್ ಆಗೋದು ಎಷ್ಟು ಪರ್ಸೆಂಟ್, 30% ಅಷ್ಟೇ. ಇನ್ನು 70% ಭೂಮಿಯಲ್ಲಿ ಉಳ್ಕೊಂಡ್ಬಿಟ್ಟು ರಾ ಮೆಟೀರಿಯಲ್ ಉಳ್ಕೊಂಡ್ಬಿಟ್ಟು. ನಾವು 100ಕ್ಕೆ 100 ಯೂಸ್ ಆಗ್ಬೇಕಪ್ಪ ಅಂದ್ರೆ ಪೊಟ್ಯಾಶಿಯಂ ಜಾಸ್ತಿ ಬಯೋ ಫರ್ಟಿಲೈಸರ್ಸ್ನ ಯೂಸ್ ಮಾಡಲೇಬೇಕು. ಇದು ಕೂಡ ಲಿಕ್ವಿಡ್ ರೂಪದಲ್ಲಿ ಇರುತ್ತೆ, ಬಯೋ ಫರ್ಟಿಲೈಸರ್ಸ್ ಇದೆ. ಬ್ಯಾಕ್ಟೀರಿಯಾ ಬೇಸ್ಡ್ ಇರುತ್ತೆ ಅಷ್ಟೇ, ಅದು ಕೆಮಿಕಲ್ ಆಗ್ತಾ ಇರಲಿ, ಇದು ಬಯೋ ಫರ್ಟಿಲೈಸರ್ಸ್ ಅಷ್ಟೇ. ನೆಕ್ಸ್ಟು ಫಾಸ್ಫರಸ್. ಈಗ ನಾವು DAP ನ ತಂದು ನಾವು ಹಾಕ್ತಾನೆ ಇದೀವಿ. ಫಾಸ್ಫರಸ್ ನಮಗೆ ಇಳ್ಳಿಗೆ ಮತ್ತೆ ಇಳುವರಿಗೆ ಗ್ರೋತ್ಗೆ ಆಗಿರ್ಬೋದು ಅಥವಾ ಎಲ್ಲದಕ್ಕೂ ಕೂಡ ಬೇಕೇ ಬೇಕು. ಈ ಮೇಜರ್ ಇವತ್ತು NPK ಏನಾದ್ರು ಇವು ಯಾವುದೇ ಕಾರಣಕ್ಕೂ ಗಿಡದ ಒಂದು ಬೆಳವಣಿಗೆ ಆಗಿರ್ಬೋದು, ಈಳು ಕೊಡೋದ್ರ ಬಗ್ಗೆ ಆಗಿರ್ಬೋದು ಅಥವಾ ತೂಕ ಸೈಜು, ಇವು ಮೇಜರ್ ಊಟ ಬೇಕೇ ಬೇಕಿವು. ಅನ್ನ ಊಟ ನಾವೇನು ಚಪಾತಿ ಅನ್ನ ಊಟ ಮಾಡಿದಾಗ ನಾವು ಚಪಾತಿ ರಾಗಿ ಮುದ್ದೆ ಅನ್ನ ಯಾವ ಥರ ಊಟ ಮಾಡ್ತೀವೋ ಆ ಥರ ಇವು ಬಯೋ ಫರ್ಟಿಲೈಸರ್ಸ್ ಇವು ಇಲ್ದಂಗೆ ಏನು ಮಾಡೋಕ್ಕಿಲ್ಲ. ಮೈಕ್ರೋ ನ್ಯೂಟ್ರಿಯೆಂಟ್ ಏನಪ್ಪ ಅಂದ್ರೆ ಜಸ್ಟ್ ಸೈಡ್ಸ್ ಪಲ್ಯ ಇದ್ದಂಗೆ. ನಾವು ಈಗ ಏನು ಮಾಡ್ತೀವಿ, ಉಪ್ಪಿನಕಾಯಿ ಇಟ್ಕೊಳ್ತೀವಿ, ಬೇರೆ ಬೇರೆ ರೀತಿಯಲ್ಲಿ ನಾವು ಎಲ್ಲ ಥರ ಚಟ್ನಿ ಪುಡಿ, ಮೊಸರು, ಮಜ್ಜಿಗೆ ಎಲ್ಲ ಥರ ಇಡ್ತೀವಿ ನಾವು ಟೇಸ್ಟಿಗೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇವು ಮೇಜರ್ ಆಗಿ ಬೇಕೇ ಬೇಕು. ಪ್ರತಿಯೊಬ್ಬರ ಭೂಮಿಯಲ್ಲೂ ಕೂಡ ಬೆಳೆಸ್ಕೊಂಡ್ರೆ ಎಷ್ಟು ಬೆಳೆಸಿದ್ರೆ ಇವನ್ನ ನಿಜವಾಗ್ಲೂ ಹೇಳಿದ್ರೆ ಅಷ್ಟು ನಿಮ್ಮ ಮಣ್ಣು ಫಲವತ್ತತೆ ಆಗ್ತಾ ಹೋಗುತ್ತೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಮಣ್ಣು 100 ಹೊಸ ಗುಣಧರ್ಮಕ್ಕೆ ಹೊಸ ಪರಿವರ್ತನೆ ಆಗುತ್ತೆ. ನಿಮ್ಮ ಮಣ್ಣು ಒಂದೇ ಸರಿ ಹಾಕಿದ ತಕ್ಷಣ ಪರಿವರ್ತನೆ ಯಾವುದೇ ಕಾರಣಕ್ಕಾಗಲ್ಲ. ಯಾಕಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ನೀವು ಬಳಸೋದ್ರಿಂದ ಅಟ್ಲೀಸ್ಟ್ 3 ವರ್ಷನಾದರೂ ಈ ಬ್ಯಾಕ್ಟೀರಿಯಾ ಬೇಸ್ಡನ್ನ ನೀವು ರೆಕಮೆಂಡ್ ಮಾಡ್ತಾ ಹೋಗೋದು. ಕೆಮಿಕಲ್ ಹಾಕಿದ್ರು ಕೂಡ 20 ಡೇಸ್ ಬಿಟ್ಟು 20 ದಿನ ಬಿಟ್ಟು ನೀವು ಬಳಸ್ಬೋದು, ತೊಂದರೆ ಇಲ್ಲ. ನೀವೇನೀಗ ರಾಸಾಯನಿಕ ಯಾರಾದ್ರೂ ಹಾಕಿರ್ತಾರೆ, ಈಗ ಹಾಕಿ ಒಂದು 300 ಗ್ರಾಮ್ ಹಾಕೊಂಡು ಹೋಗಿರ್ತಾರೆ, 20 ದಿನ ಬಿಟ್ಟು ನೀವು ಬಳಸಿದ್ರು ಬ್ಯಾಕ್ಟೀರಿಯಾಗಳಿಗೆ ತೊಂದರೆ ಆಗಿಲ್ಲ. ನೆಕ್ಸ್ಟ್ ಡಾಕ್ಟರ್ 3 ಮಿಕ್ಸ್ ಕನ್ಸೋರ್ಷಿಯಂ ಡಾಕ್ಟರ್ ವಿವೋಜ್ ಅಂತ ಹೇಳಿ ಇದನ್ನ ಬಿಟ್ಟಿದ್ವಿ ನಾವು. ಈಗ 1 ಲೀಟರ್ ಅಂದ್ರೆ NPK 3 ಮಿಕ್ಸ್ ಇರ್ತಕ್ಕಂಥದ್ದು. 3 ಮಿಕ್ಸ್ ನೀವು ಏನಪ್ಪಾ ಅಂದ್ರೆ 1 ಲೀಟರ್ ನೀವು ತಗೋಬಹುದು. ಅಂದ್ರೆ ಸ್ಪ್ರೈಗೆ ನೀವು ಡ್ರಂಚಿಂಗ್ ಎರಡಕ್ಕೂ ಕೂಡ ಬಳಸ್ಬೋದು. ಇದನ್ನ ಅತಿ ಹೆಚ್ಚು ನಾವೇನು ಹೇಳಿರೋ ಅದೇ ಸೇಮ್ 3 ಮಿಕ್ಸ್ ಇರುತ್ತೆ ಅಷ್ಟೇ. 3 ಬ್ಯಾಕ್ಟೀರಿಯಾಗಳು ಮಿಕ್ಸ್ ಇರ್ತವೆ, ಇದನ್ನು ಕೂಡ ನೀವು ಬಳಸ್ಬೋದು. ಸೊ ಈಗ ನಿವಾರಣೆ ಬೇಡಿ ಅಂತ ಹೇಳಿ ಇದೊಂದು ನಿವಾರಣೆ ಬೇಡಿ, ಇದೊಂದು ಪವರ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಬಟ್ ಈ ಪ್ರಾಡಕ್ಟ್ ಏನಪ್ಪ ಅಂದ್ರೆ ವೈರಸ್ಗೆ ನಾವೇನು ಮಾಡ್ತೀವಿ, ಸ್ಟೆಪ್ಲೋಸೈಕ್ಲಿನ್ ತರ್ತೀವಿ, ಅದಕ್ಕೂ ಅದು ಕೆಮಿಕಲ್. ನಾವು ಆರ್ಗ್ಯಾನಿಕ್ ಅಲ್ಲಿ ವೈರಸ್ಗೆ ಇದುವರೆಗೂ ಕೆಲವು ಕಂಪನಿಗಳು ಬಿಟ್ಟಿದ್ದಾರೆ 1 ಲೀಟರ್ 7,000 8,000 ಇದೆ. ನಾವು ಈಗ ಇದು ಭಾರಿ ಕಾಸ್ಟ್ಲಿ ಪ್ರಾಡಕ್ಟ್. ಇದು 250 ml ಅಷ್ಟೇ 2,000 ರೂಪಾಯಿ ಇದೆ.
250 ml ಅಷ್ಟು ಕಾಸ್ಟ್ಲಿ ಇದೆ. ಬಟ್ ಇದೇನಾಗುತ್ತೆ ಅಂದ್ರೆ ನೋಡಿ, ನಾನು ಉದಾಹರಣೆ ಹೇಳ್ತೀನಿ. ಲಾಸ್ಟ್ ಟೈಮ್ ಚಳಿಕೆರೆಗೆಲ್ಲ ಕೊಟ್ಟಿವಿ ನಾವು. ನಿಮ್ಗೆ ಇದ್ದಕ್ಕಿದ್ದಂಗೆ ನಿಮಗೆ ಕಾಳು ಮೆಣಸು ಹಾಕಿರ್ತಾರಲ್ಲ ರೈತ, ಕಾಳು ಮೆಣಸು ಸತ್ತೋಗ್ಬಿಡುತ್ತೆ ಗಿಡ ಇದ್ದಕ್ಕಿದ್ದಂಗೆ. ನಿವಾರಣೆ ಬೇಡಿ ಬಳಸಿದ್ದೆ ಅದ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಡೆತ್ ಆಗುತ್ತೆ. ಸಾಯ್ತಕ್ಕಂಥದ್ದು ಮತ್ತೆ ಬದುಕಿ ಮತ್ತೆ ಹೊಸ ಚಿಗುರು ಸ್ಟಾರ್ಟ್ ಆಗುತ್ತೆ. ಒಂದು ಸ್ಪ್ರೇ ಒಂದು ಡ್ರಂಚಿಂಗ್ ಅಡ್ವಾನ್ಸ್ ಆಗಿ ಕೊಟ್ಕೊಂಡ್ರೆ ವೈರಸ್ ಏನಿದೆಯಲ್ಲ ಸಂಪೂರ್ಣ ನಾಶ ಮಾಡುತ್ತೆ. ನಿವಾರಣೆ ಇದು ಕೂಡ ವೈರಲಿ ಸೈಡ್ ಇದು ಎಕ್ಸಲೆಂಟ್ ರಿಸಲ್ಟ್ ಇದೆ. ಟೊಮೆಟೊ ಕೂಡ ಇದ್ದಕ್ಕಿದ್ದಂಗೆ ಸತ್ತೋಗುತ್ತೆ, ಪ್ಲಾಟ್ ಸತ್ತೋಗುತ್ತೆ ನೋಡ್ರಿ. ಇನ್ನು ಚೆನ್ನಾಗಿರುತ್ತೆ. ಇವತ್ತು ನಾಳೆ ಬೆಳಗ್ಗೆ ಇರಲ್ಲ. ಮತ್ತೆ ನಿಮ್ದು ದಾಳಿಂಬೆನೂ ಕೂಡ ಬರುತ್ತೆ. ನೆಕ್ಸ್ಟ್ ಇದಕ್ಕೂ ಬರುತ್ತೆ, ಏನು ಪಪ್ಪಾಯಿ ಗಿಡ ಇದ್ದಕ್ಕಿದ್ದಂಗೆ ಸಾಯ್ತದೆ ನೋಡ್ರಿ. ಚೆನ್ನಾಗಿ ಹಾಕಿರ್ತಾರೆ, ಎಲ್ಲೋ ಕಲರ್ ಬಂದ್ಬಿಡ್ತಾರೆ. ವೈರಸ್ ಬಂತಂದ್ರೆ ನೀವು ಹುಳ ಎಲ್ಲಿ ಹುಡುಗಿದ್ರು ಸಿಗಲ್ಲ. ವೈರಸ್ಸಿಗೆ ನೀವು ಹಿಂದೆ ನೋಡ್ರಿ ಹುಳ ಸಿಗಲ್ಲ, ಬೊಗದ್ ನೋಡ್ರಿ ಹುಳ ಸಿಗಲ್ಲ. ವೈರಸ್ ಕಣ್ಣಿಗೆ ಯಾವುದೇ ಕಾರಣ ಕಾಣಲ್ಲ. ನೀವು ಇದನ್ನ 2 ಸಲ ಡ್ರಂಚಿಂಗ್ 1 ಸಲ ಸ್ಪ್ರೇ ಮಾಡಿದ್ರೆ ಸತ್ತಪ್ಪ ಅಂದ್ರೆ ತಕ್ಷಣ ಹೊಸ ಚಿಗುರು ಸ್ಟಾರ್ಟ್ ಆಗಿ ಇಳುವರಿ ಸ್ಟಾರ್ಟ್. ನೀವು ಅಡಿಕೆಗೂ ಕೂಡ ವೈರಸ್ ನಿಮಗೆ ಏನಿದು ಅಣಬೆ ರೋಗ ಅಂತ ಏನು ಬರ್ತಾ ಇದೆಯಲ್ಲ, ಇದಕ್ಕೂ ಕೂಡ ಅನಾಮ ಮಾಡುವ ಕೆಲಸ ಮಾಡುತ್ತೆ. ನೆನ್ಪಿಟ್ಕೊಡ್ರಿ. ಅಡ್ವಾನ್ಸ್ ಆಗಿ ನೀವು ಡ್ರಂಚಿಂಗ್ಗೆ ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಏನು ಅಣಬೆ ರೋಗ ನಮ್ಮ ಹೊಲದಲ್ಲಿ ಬರಬಾರ್ದು, ಕೊಳೆ ರೋಗನೂ ಬರಬಾರ್ದು ಅಂದ್ರೆ ನಿವಾರಣೆ ಬಿಡಿನ ಒಂದು ಸ್ಪ್ರೇ ಆಗಿರ್ಬೋದು, ಡ್ರಂಚಿಂಗ್ ಆಗಿರ್ಬೋದು ಬಳಸ್ಕೊಡ್ರಿ. ಮಣ್ಣಲ್ಲಿ ಸೇರಿಸೋದ್ರಿಂದ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ನೀವು ಎಲೆ ಬೆಳೆಗೂ ಬಳಸ್ಬೋದು, ಕಾಳು ಮೆಣಸಿಗೂ ಬಳಸ್ಬೋದು, ಅಡಿಕೆಗೂ ಬಳಸ್ಬೋದು. ಇದೇನಪ್ಪ ಎಕರೆಗೆ ಒಂದು 250 ml ಮಿಕ್ಸ್ ಮಾಡ್ಕೊಂಡು ಬಳಸಿದ್ರೆ ಇದ್ರ ಪ್ರಭಾವ ತುಂಬಾ ದೊಡ್ಡದಿದೆ. ನೀವು ಯಾರು ಬಳಸ್ತಾರೆ ನಿಮ್ಗೆ ಗೊತ್ತಾಗುತ್ತೆ. ಅಣಬೆ ರೋಗ ಕೆಲವು ಪ್ಲಾಟ್ಗಳು ಬಂದಿದ್ದಾವೆ. ಚೆನ್ನಾಗಿ ನಿನ್ನೆ ತುಂಬಾ ಅಣಬೆ ರೋಗ ಸ್ಟಾರ್ಟ್ ಆಗುತ್ತೆ. ಅಣಬೆ ರೋಗಕ್ಕೆ ಏನಿದೆಯಲ್ಲ ಕೊಡ್ರಿ. ಅಣಬೆ ರೋಗ ಅಂತ ಗೊತ್ತಲ್ಲ, ನಿಮ್ಗೆ ಯಾರು ನೋಡಿದ್ರೆ ಸರ್ ನಿಮ್ಮ ಹೊಲಗಳಲ್ಲಿ ಬಂದಿದಾವ? ನಿಮ್ಮ ಹೊಲಗಳಲ್ಲಿ ಅಣಬೆ ರೋಗ ಬಂತಂದ್ರೆ ಇದ್ದಕ್ಕಿದ್ದ ಗಿಡನೇ ಒಣಗೋಗುತ್ತೆ. ಮತ್ತೆ ಒಂದೇ ಒಣಗಲ್ಲ ಬಂದ್ರೆ ಅಷ್ಟು ಗರಿಗಳು ಒಂದೇ ಸಮಾನವಾಗಿ ಒಣಗ್ತಾವೆ. ತುದಿಯಿಂದ ಇರೋದು ಬಾಟಮ್ವರೆಗೂ ಎಲೆಗಳು ಒಂದೇ ತರ ಎಲ್ಲೋ ಕಲರ್ ಆಗುತ್ತೆ, ಒಂದೇ ತರ ಒಣಗೋಗುತ್ತೆ. ಅವಾಗ ಅದು ಅಣಬೆ ಅಂತ ತಿಳ್ಕೋಬೇಕು. ಅಣಬೆ ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಸತ್ತ ಗಿಡ ಸತ್ತೋದಾಗ ಅಣಬೆ ಹುಟ್ಟುತ್ತೆ. ಅದಕ್ಕೆ ನಾವು ಅಣಬೆ ರೋಗ ಅಂತ ನಾವು ಹೆಸರಿಟ್ಟಿದ್ದೀವಿ. ಬಟ್ ಅದು ಆಕ್ಚುಲಿ ವೈರಸ್ ಯಾವಾಗ ಅಟ್ಯಾಕ್ ಆಗುತ್ತೆ ಗಿಡ ಸತ್ತೋಗುತ್ತೆ. ಮತ್ತೆ ಅವನಿಗೆ ಆ ಭಾಗದಲ್ಲಿ ವೈರಸ್ ಬಂದಂತಂದ್ರೆ ಇಡೀ ತೋಟ ಕಳ್ಕೊಳ್ಳುತ್ತೆ. ಇಮಿಡಿಯೇಟ್ ಆಗಿ ಅಂತ ವೈರಸ್ ಬಂದಾಗ ಗಿಡ ಬೇರೆ ಸಮೇತ ಕಿತ್ತಾಕಿ ನೀವು ಹೊರಗಡೆ ಆ ಗಿಡನೇ ಹೊರಗಡೆ ತಗೊಂಡೋಗ್ಬೋದು. ಆ ಗಿಡ ಆ ಜಾಗದಲ್ಲಿ ಸ್ವಲ್ಪ ಸುಡಬೇಕಾಗುತ್ತೆ. ಏನಾದ್ರು ಸ್ವಲ್ಪ ನೀವು ಆ ಬಗೆದ್ಬಿಟ್ಟು ಸ್ವಲ್ಪ ಸುಟ್ಟಾಗ ಆ ವೈರಸ್ ಕಂಟ್ರೋಲ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನಾಳೆ ಆಂಬುಲಿ ಸ್ಟಾರ್ಟ್ ಆಗುತ್ತೆ, ನಾಳೆ ಆಂಬುಲಿ ಸ್ಟಾರ್ಟ್ ಆಗುತ್ತೆ. ತಿಂಗಳಿಗೆ 10-20 ಗಿಡ ಹೋಗ್ತಾನೆ ಇರ್ತವೆ. ನೀವು ಅಲ್ಲಿ ಕಡೆ ತಲೆಕಾಲ. ಯಾಕಂದ್ರೆ ವೈರಸ್ ಎಲ್ಲಿ ಅಟ್ಯಾಕ್ ಆಗಿದೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಬುಕ್ಕಾಂಬುದಿ ಆ ಕಡೆ ಸಿಕ್ಕಾಪಟ್ಟೆ ಬಂದ್ಬಿಡ್ತಿದ್ರು. ಅಲ್ಲೆಲ್ಲ ಕೆರೆಗೂಡೆಲ್ಲ ಹೊಡೆಸ್ಬಿಟ್ರು, ವೈರಸ್ ಸಿಕ್ಕಾಪಟ್ಟೆ ಬಂದ್ಬಿಡ್ತಿದ್ರು. ಈಗ ಇದಕ್ಕೆ ನಿವಾರಣೆ ಬಿಡಿ ಅಂತ ಲಾಂಚ್ ಮಾಡಿದ್ವಿ. ಆ ಥರ ಏನಾರು ಬಂದ್ರೆ ನೀವು ರೆಕಮೆಂಡ್ ಮಾಡ್ತಾ ಹೋಗಿ. ಇದು ಬರೋ ಉದ್ದೇಶ ನೋಡ್ರಿ, ವೈರಸ್ ಯಾವ್ದಾದ್ರು ಇರ್ಬೋದು, ಯಾವುದೇ ಗಿಡ ಪ್ಲಾಂಟ್ ಆಗಿರ್ಬೋದು. ಅಡಿಕೆ ಅಣಬೆ ರೋಗ ಕೇಳ್ತಿದ್ವಿ ನಾವು. ನೆಕ್ಸ್ಟ್ ಎಲೆಗಳಿಗೆ ಕಾಡಿಗೆ ರೋಗ ಅಂತ ಬರುತ್ತೆ. ಎಲೆಗಳಿಗೆ ಕಾಡಿಗೆ ರೋಗ ಗೊತ್ತಲ್ಲ, ಇದ್ದಕ್ಕಿದ್ದ ಬೆಳೆ ಹೋಗುತ್ತೆ, ರಾಮವನ್ನ ಕೆಲಸ ಮಾಡುತ್ತೆ. ಇದು ರಕ್ಷಕ 2 ಕೊಡಿ ಕಾಂಬಿನೇಷನ್ ಕೊಡಿ. ನೆಕ್ಸ್ಟ್ ನಿಮಗೆ ಪಪ್ಪಾಯಿ, ನೆಕ್ಸ್ಟ್ ಶುಂಠಿಗೆ ಇದ್ದಕ್ಕಿದ್ದಂಗೆ ಸತ್ತೋಗುತ್ತೆ. ಗೊತ್ತಾ ಶುಂಠಿ ವೈರಸ್ ಬಂದು ಸತ್ತೋಗುತ್ತೆ. ಶುಂಠಿಗೂ ರಾಮ ಮಾಡುವ ಕೆಲಸ ಮಾಡುತ್ತೆ. ಕೆಲವು ಕಡೆ ಶುಂಠಿ ಕಂಟ್ರೋಲಿಗೆ ಬರಲ್ಲ. ಯಾಕಂದ್ರೆ ಶುಂಠಿ ಕೆಲವು ಕಡೆಗೆ ಅದು ಕಂಟ್ರೋಲಿಗೆ ಬರಲ್ಲ. ಪ್ರಯೋಗ ಮಾಡ್ಬೋದು ಅಷ್ಟೇ ನೀವು. ಬಟ್ ಇದಕ್ಕೆ ನಾವು ಪಪ್ಪಾಯಿ ಪ್ರಯೋಗ ಮಾಡಿದ್ರೆ ಎಕ್ಸಲೆಂಟ್ ರಿಸಲ್ಟ್ ಬಂದಿದೆ. ಮತ್ತೆ ಟೊಮೆಟೊ ಪ್ರಯೋಗ ಮಾಡಿದ್ರೆ ಎಕ್ಸಲೆಂಟ್ ರಿಸಲ್ಟ್ ಬಂತು. ಅಡಿಕೆಗೂ ಸ್ಪ್ರೇ ಮಾಡಿದ್ವಿ, ಮತ್ತೆ ಎಲೆಗಳಿಗೂ ಸ್ಪ್ರೇ ಮಾಡಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನೀವು ಬೇರೆ ನೀವು ಪ್ರಯೋಗ ಹೊಸ ಪ್ರಾಡಕ್ಟ್ ಇದು ಬಳಸ್ಬೋದು. ನೀವು ನಿವಾರಣೆ ಬೇಡಿ. ಸ್ಪೆಷಲಿ ಏನಪ್ಪ ವೈರಸ್ಸಿಗೆ ರಮಬಾಣೋ ಕೆಲಸ ಮಾಡಿ. ನೆಕ್ಸ್ಟ್ ನೀಮ್ ಕಿಂಗ್ ಅಂತೇಳಿ. ನೀಮು ಈಗ ನೀಮಾಯಿಲ್ ನಾವು ಮೊದಲಿಂದನೂ ಕೂಡ ಬಳಸ್ಕೊಂತ ಬರ್ತಾ ಇದ್ವಿ. ಪುರಾತನ ಕಾಲದಿಂದನೂ ಕೂಡ ಮೊದಲಿದ್ದೆ ನೀಮಾಯಿಲ್ ಬಿಟ್ಟರೆ ಯಾವ ಕ್ಲೋರೋಫೈರಿಫಾಸ್ ಇದ್ದಿಲ್ಲ. ಮೊದಲು 1960 ಹಿಂದ್ಗಡೆಗೆ ಯಾವುದೇ ಮೆಡಿಸಿನ್ ಸ್ಪ್ರೇ ಮಾಡಿದ್ರೆ ನೀಮಾಯಿಲ್ ಬಿಟ್ಟರೆ ಏನಿದ್ದಿಲ್ಲ ಅವರು. ಇದನ್ನ ಮನೆ ಮದ್ದಾಗಿ ಬಳಸ್ತಿದ್ರು ಅವರು. ಇವಾಗ ಏನಾಗುತ್ತೆ, ಈಗ ಮನೆ ಮಾಚ ಹೋಗಿದೆ, ಇದು ಬರ್ತಾ ಇಲ್ಲ. ಮುಂದೆ ಎಲ್ಲರೂ ಸಿಕ್ಕತ್ತೆ ಸರ್ ಇದು ನೀಮಾಯಿಲ್ ಈಗ ಇಲ್ಲೋ ಒಂದು ಕಡೆಗೆ ಅಷ್ಟೇ. ಎಲ್ಲ ಏನಾಗುತ್ತೆ, ಕ್ಲೋರೋ ಬೇರೆ ಮೊನೊಕೊಟೋಫಾಸ್ ಬಿಟ್ಟರೆ ಬೇರೆ ಹತ್ರ ಹುಳುಗಳು ಸಿಗ್ತಾ ಇದೆ. ಇದೇನಾಗುತ್ತೆ ಅಂದ್ರೆ ನುಸಿ ಮತ್ತೆ ವೈರಸ್ಸು ಮತ್ತೆ ಎಲ್ಲದಕ್ಕೂ ಬರುತ್ತೆ ನೀಮಾಯಿಲ್. ಇದು ತುಂಬಾ ಅದ್ಭುತವಾಗಿ ನೀಮಾಯಿಲ್ನ ಸ್ಪ್ರೇಗಳಿಗೆ ತುಂಬಾ ಹೆಚ್ಚಿನ ರೀತಿಯಲ್ಲಿ ಬಳಸ್ರಿ. ಎಕ್ಸಲೆಂಟ್ ರಿಸಲ್ಟ್. ನಿಮ್ಗೆ ತುಂಬಾ ಚೆನ್ನಾಗಿದೆ. ಬಯೋಡಬ್ಲ್ಯೂಕೆ ಈಗ ಕಳೆನಾಶಕದ ಬಗ್ಗೆ
ಇದು ವಂಡರ್ಫುಲ್ ಆಗಿ ನಾವು ಲಾಂಚ್ ಮಾಡಿದ್ವಿ ಇದನ್ನ. ಸೊ ಇದ್ರಲ್ಲಿ ಸಪ್ರೇಟ್ ಆಗಿದೆಯಾ ನೋಡ್ರಿ. ಇದು ಒಂದು ಕಳೆನಾಶಕ ನೋಡ್ರಿ. ರಾಸಾಯನಿಕ ನೀವೇನು ಹೊಡಿತಾ ರೌಂಡ್ ಅಪ್ ಹೊಡಿತಾ ಇದ್ರಲ್ಲ, ರೌಂಡ್ ಅಪ್ ಇದು ಲಾಟ್ ಆಫ್ ಡಿಫ್ರೆಂಟ್ ಇದೆ. ಇದ್ರ ಬಗ್ಗೆ 2 ಪೇಜ್ ಇದೆ. ಇದು 1 ಅವರ್ ಬೇಕಾಗುತ್ತೆ. ಯಾಕಂದ್ರೆ ಅದಕ್ಕೇನು ಇವತ್ತು ಲಾಸ್ ಆಗ್ತಿದೆ, ಇದರಿಂದ ಏನು ಪ್ಲಸ್ ಆಗ್ತದೆ. ಇದಕ್ಕೆ 2 ಪೇಜ್ ನಾವು ಆಲ್ರೆಡಿ PPT ಅಲ್ಲಿ ಬಿಟ್ಟಿದ್ದೀವಿ, ನಾವು ಎಲ್ಲ ಕಡೆ ಬಿಟ್ಟಿದ್ದೀವಿ. ಬಟ್ ಇದು ಏನಿದೆಯಲ್ಲ ಅದ್ಭುತವಾದಂಥ ಪ್ರಾಡಕ್ಟ್. ನಿಮಗೆ ಸ್ಪ್ರೇ ಮಾಡೋದ್ರಿಂದ ಏನು ಬೆನಿಫಿಟ್ ಅಪ್ಪ ಅಂದರೆ ಪೋಷಕಾಂಶಗಳು ಲಾಸ್ ಆಗಲ್ಲ. ನೀವೇನಾರ ರೌಂಡ್ ಅಪ್ ಹೊಡೆದಿದ್ದೆ ನಿಜಾತಪ್ಪ ಅಂದರೆ ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶ ಕೊಲಾಪ್ಸ್ ಆಗ್ತವೆ, ಬ್ಲಾಕ್ ಆಗ್ತವೆ, ಬ್ಯಾಕ್ಟೀರಿಯಾಗಳು ಸತ್ತೋಗ್ತವೆ ಮತ್ತು ಮಣ್ಣಲ್ಲಿ ಉಳಿ ಅಂಶ ಜಾಸ್ತಿ ಆಗುತ್ತೆ. ನೆನ್ಪಿಡಿ, ಅಂದರೆ ಬರ್ಡನ್ ಮಾಡುತ್ತದೆ, ಬರ್ನ್ ಮಾಡುತ್ತದೆ. ಏನೇನು ರೌಂಡ್ ಅಪ್ ಹೊಡೆಯೋದು ಕೆಮಿಕಲ್ ಹೊಡಿತೀರಲ್ಲ, ಬರ್ಡನ್ ಆಗುತ್ತೆ. ಬಟ್ ನೀವೇನಾರ ಇದನ್ನ ಸ್ಪ್ರೇ ಮಾಡಿದ್ದೀರಿ, ಬಯೋಡಬ್ಲ್ಯೂಕೆ ಸ್ಪ್ರೇ ಮಾಡಿದ್ದೀರಿ ನಿಜಾತಪ್ಪ ಅಂದರೆ ಒಂದು ಬ್ಯಾಕ್ಟೀರಿಯಾ ಡೆತ್ ಆಗಲ್ಲ, ನಿಮ್ಮಲ್ಲಿ ಎರೆಹುಳ ಸಂಖ್ಯೆ ಜಾಸ್ತಿ ಅಭಿವೃದ್ಧಿ ಮಾಡುತ್ತೆ. ನೋಡ್ರಿ, ಹುಲ್ಲು ಒಣಗುತ್ತಷ್ಟೇ ಇದೆ ಏನ್ ಸರ್. ಅದು ರೌಂಡ್ ಅಪ್ ಹೊಡೆದ್ರೆ ಬೇರ್ ಸಮೇತ ಸುಟ್ಟೋಗ್ಬಿಡುತ್ತೆ, ಬರ್ನ್ ಆಗುತ್ತೆ. ಇದು ಹುಲ್ಲು ಒಣಗಿಸುತ್ತಷ್ಟೇ, ಒಣಗಿ ಕಾರ್ಬನ್ ಆಗಿ ಕ್ರಿಯೇಟ್ ಆಗುತ್ತೆ ಭೂಮಿಯಲ್ಲಿ. ಮತ್ತೆ ಬ್ಯಾಕ್ಟೀರಿಯಾ ತಿಂದಾಗ್ತವೆ. ಪರಿಸರ ಪ್ರೇಮಿ ಇದು. ಇದು ಯಾವುದೇ ಕಾರಣಕ್ಕೂ ಭೂಮಿಗೆ ಹಾನಿ ಮಾಡ್ತಕ್ಕಂಥದ್ದಲ್ಲ, ಪೋಷಕಾಂಶಗಳು ತೊಂದರೆ ಕೊಡ್ತಕ್ಕಂಥದ್ದಲ್ಲ. ಮಣ್ಣಲ್ಲಿ ಮತ್ತೆ ಜೀವಾಣುಗಳ ಸಂಖ್ಯೆ ಜಾಸ್ತಿ ಮಾಡುತ್ತೆ. ನಾವೇನು NPK ಎಲ್ಲ ಯೂಸ್ ಮಾಡಿದ್ರೆ NPK ಕಲ್ಚರ್ಸ್ ಹಾಕಿರ್ತೀವಿ, ನಾವು ರೌಂಡ್ ಅಪ್ ಹೊಡೆದ್ರೆ ಇರ್ತಾವ ಎಲ್ಲ ಸತ್ತೋಗ್ಬಿಡ್ತಾರೆ. ನಾವು ಹಾಕಿದ್ದು ಪ್ರಯೋಜನಕ್ಕೆ ಬರಲ್ಲ. ನೀವೇನ ನಮ್ಮ ಬಯೋಡಬ್ಲ್ಯೂಕೆ ಅನ್ನ ಖಂಡಿತ ಬಳಸಿದ್ದಾಗಿದ್ರೆ ನಿಮ್ಮ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು ಡೂಪ್ಲಿಕೇಶನ್ ಮಾಡುತ್ತೆ, ಉಳಿಸುತ್ತೆ ಹೊರತು ನಾಶ ಮಾಡಲ್ಲ ಅಂತ ಕಣ. ಮತ್ತು ಇದು ಒಂದೇ ಸರಿಗೆ ನಿಮ್ಮ ಹುಲ್ಲು ಒಣಗಲ್ಲ, 10 ದಿನ ಬೇಕು ಹುಲ್ಲು ಒಣಗಕ್ಕೆ. ಹುಲ್ಲನ್ನು ಒಣಗಿಸತ್ತಷ್ಟೇ ಇದೆ. ಒಣಗಿಸಿ ಏನಾಗುತ್ತೆ ಅಂದರೆ ನಿಧಾನಕ್ಕೆ ಏನಾಗುತ್ತೆ ಅಂದರೆ ಕಾರ್ಬನ್ ಆಗಿ ಬರುತ್ತೆ. ಕಾರ್ಬನ್ ಆಗಿ ಹಿಂಗೆ ಕೊಳ್ತೋಗುತ್ತೆ. ಕೊಳುತ್ತೆ ಏನಾಗುತ್ತೆ ಅಂದರೆ ಮತ್ತೆ ಡಿಕಂಪೋಸ್ಟ್ ಆಗುತ್ತೆ. ಡಿಕಂಪೋಸ್ಟ್ ಆಗಿ ಮತ್ತೆ ಬಗೆದು ನೋಡಿದ್ರೆ ಎರೆಹುಳುಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಮಣ್ಣು ಕೂಡ ಸ್ಮೂತ್ ಆಗಿರುತ್ತೆ. ನಾವು ಇದನ್ನು ಬಳಸ್ತೀವಿ. ಇದನ್ನು ಬಳಸೋದೇನಪ್ಪ ಅಂದರೆ, ನೀವು ಕೆಲವು ಜನ ಯಾಕೆ ಹೇಳ್ತಾ, ಇದು ಬ್ಯಾಕ್ಟೀರಿಯಾ ಬೇಸ್ಡ್. ಕ್ಯಾನ್ ಮಸ್ಟರ್ಡ್ ಸೊಟ್ಟು ಬಿಸಿನೀರಲ್ಲಿ ತೊಳ್ಕೋಬೋದು. ಬಿಸಿನೀರು ಚೆನ್ನಾಗಿ ಬಿಸಿ ಮಾಡ್ಕೊಂಡು 1 2 ಲೀಟ್ರ್ 3 ಲೀಟ್ರು ಚೆನ್ನಾಗಿ ಸೇಕ್ ಮಾಡಿ, ಆಮೇಲೆ ನೆಲ್ಲಿ ಒಳಗೆ ಏನೋ ನಾಜಲ್ ಒಳಗೆ ನೀರು ಬಿಟ್ಬಿಡೋದು. ಕೆಮಿಕಲ್ ಏನಿದ್ರು ಕ್ಲಿಯರ್ ಆಗೋದು. ಮತ್ತೆ ಇದು ಬೆನಿಫಿಟ್ ಏನಪ್ಪ ಅಂದರೆ, ಯಾವುದೇ ಅಡಿಕೆ ತೋಟಕ್ಕೆ ಸ್ಪ್ರೇ, ತೋಟಗಾರಿಕೆ ಬೆಳೆಗೆ ಮಾತ್ರ ಇದು. ಮತ್ತೆ ನೀವು ಮೆಕ್ಕೆಜೋಳಕ್ಕೆ ಸ್ಪ್ರೇ ಮಾಡೋದು, ಮತ್ತೆ ಟೊಮೆಟೊಗೆ ಸ್ಪ್ರೇ ಮಾಡೋದು ಬರಲ್ಲ. ನೀವು ಏನೋ ಸ್ಪ್ರೇ ಮಾಡಿ ಸುಟ್ಟೋಗ್ಬಿಡುತ್ತೆ, ಅದು ಕೂಡ ಒಣಗೋಗ್ಬಿಡುತ್ತೆ. ಇದಕ್ಕೆ ತೋಟಗಾರಿಕೆ ಬೆಳೆಗೆ ಅಂತ ಮಾತ್ರ ದಾಟ್ಲ ಮೇಲೆ ಬರ್ಬಿಟ್ಟಿದ್ದೀವಿ. ಅಡಿಕೆ ತೋಟ ಬಿಟ್ರೆ ಮಾವು, ಅಡಿಕೆ, ತೆಂಗು ನೀವು ಯಾವುದಕ್ಕಾದ್ರೂ ಬಳಸ್ಬೋದು. ತೋಟಗಾರಿಕೆ ಬಾಳೆ ಒಳಗೆ ಬಳಸ್ಬೋದು. ಬಟ್ ಇದು ಏನಪ್ಪಾ ಅಂದ್ರೆ ಹುಳಿ ಮಜ್ಜಿಗೆ ಮಸ್ಟರ್ಡ್ ಶುಡ್ ಮಿಕ್ಸ್ ಮಾಡ್ಕೋಬಹುದು. 5 ದಿನ ಮೇಲ್ಪಟ್ಟಿರ್ತಕ್ಕಂಥ ಹುಳಿ ಮಜ್ಜಿಗೆಯನ್ನ ನೀವು ನಮ್ಮ ಔಷಧಿ 20 ಲೀಟರ್ ಕ್ಯಾನಿಗೆ 200 ml ಹುಳಿ ಮಜ್ಜಿಗೆ, 200 ml ಔಷಧಿ, 1 ನಿಂಬೆ ಹಣ್ಣು ಮಿಕ್ಸ್ ಮಾಡಿ 85 ಒಂದು ನಮ್ದು ಯುವಜ್ 85 ಇದೆಯಲ್ಲ, 85 ಯಾಕೆ ಮಿಕ್ಸ್ ಮಾಡ್ಕೋಬೇಕಪ್ಪ ಅಂದ್ರೆ ಭೂಮಿಯಲ್ಲಿ ಔಷಧಿ ಏನಾಗುತ್ತೆ ಅಂದ್ರೆ ಜಲ್ದಿ ಸ್ಪ್ರೆಡ್ ಆಗುತ್ತೆ. ಸ್ವಲ್ಪ ಔಷಧಿ ಬೇಗನೆ ಸ್ಪ್ರೆಡ್ ಆಗುತ್ತೆ, ಏನೋ ಡೆಪ್ತ್ ಸ್ಪ್ರೆಡ್ ಆಗುತ್ತೆ, ಕಂಪ್ಲೀಟಾಗಿ ನಾಶ ಮಾಡುತ್ತೆ. ಹಂಗಾಗಿ ನಾವು ಹುಲ್ಲು ಅಷ್ಟೇ ಒಣಗ್ತಾ ಹೋಗುತ್ತೆ ಅಷ್ಟೇ, ಬರ್ಡನ್ ಮಾಡಲ್ಲ, ಹುಲ್ಲನ್ನ ಬರ್ನ್ ಮಾಡಲ್ಲ. ಹುಲ್ಲು ಏನಾಗುತ್ತೆ ಅಂದ್ರೆ ನೀಟಾಗಿ ಒಣಗಿಸ್ತಾ ಹೋಗುತ್ತೆ. ಆಮೇಲೆ ಹಂಗೆ ಬೆಳೀತಾ ಬರುತ್ತೆ. ಮತ್ತೆ ಡಿಕಾಂಪೋಸ್ಟ್ ಆಗಿ ಮಣ್ಣಲ್ಲಿ ಅದೊಂದು ಕಾರ್ಬನ್ ಅಂಶ ಕ್ರಿಯೇಟ್ ಆಗುತ್ತೆ. ಬ್ಯಾಕ್ಟೀರಿಯಾ ಮತ್ತೆ ಅದೇ ಫುಡ್ ಆಗುತ್ತೆ. ಇದು ಕಂಪ್ಲೀಟ್ ಬ್ಯಾಕ್ಟೀರಿಯಿಂದ ಮಾಡಿರೋದು, ಸಸ್ಯ ಗಿಡಮೂಲಿಕೆಯಿಂದ ಮಾಡಿರೋದು, ಯಾವುದೇ ರಾಸಾಯನಿಕ ಇರೋದ್ರಲ್ಲಿ. ಇದನ್ನ ನಾವು ಎಲ್ಲರಿಗೂ ಪಾಂಪ್ಲೆಟ್ಸ್ ಕೊಡ್ತೀವಿ, ನೋಡ್ಕೊಳ್ರಿ. ಸೊ ಇದನ್ನು ಬಳಸೋ ಮೆಥಡ್ ಹುಳಿ ಮಜ್ಜಿಗೆ, ನಿಂಬೆ ಹಣ್ಣು, ಮಸ್ಟರ್ಡ್ ಶುಡ್. ನೀವು ಹಂಗೆ ಯಾರೋ ಹೆಚ್ಚಿಗೆ ನಿಂಬೆ ಹಣ್ಣು ಹಿಂಡಿದೆ, ಹುಳಿ ಮಜ್ಜಿಗೆ ಹಾಕೊಂಡಿಲ್ಲ ಹಂಗೆ ಮತ್ತೆ 85 ಕೂಡ ಮಿಕ್ಸ್ ಮಾಡ್ಕೊಂಡು ಔಷಧಿ ಕಡಿಮೆ ಔಷಧಿಯಲ್ಲಿ ಹೆಚ್ಚಿನ ಕೆಲಸ ಮಾಡುತ್ತೆ. 85 ಯಾಕೆ ಮಿಕ್ಸ್ ಮಾಡ್ಕೊಬಂದ್ರೆ ಸ್ಪ್ರೆಡ್ ಚೆನ್ನಾಗಾಗುತ್ತೆ. ಈಗ ನೀವೇನು ಔಷಧಿ ಹೊಡೆದಲ್ಲೇ ಕುತ್ಕೊಳ್ಳೋದು, ಸ್ವಲ್ಪ ಹೊರಗಡೆ ಹೋಗ್ಬೇಕಪ್ಪ ಅಂದ್ರೆ 85 ಮಿಕ್ಸ್ ಮಾಡ್ತಾರೆ. ನಮ್ಮ ಔಷಧಿ ಏನಪ್ಪ ಅಂದ್ರೆ ಎಲ್ಲದಕ್ಕೂ ಸ್ಪ್ರೆಡ್ ಜಲ್ದಿ ಆಗ್ಬೇಕಪ್ಪ ಅಂದ್ರೆ 85 ಮಿಕ್ಸ್ ಮಾಡ್ತಾರೆ. 85 ಮಿಕ್ಸ್ ಮಾಡ್ಕೊಂಡ್ರೆ 1.5 ಲೀಟರ್ಗೂ ಹೋಗ್ಬೋದು, 10 ಲೀಟರ್ ಸೇವ್ ಮಾಡ್ಬೋದು. ನಾವು ಸೇವ್ ಮಾಡ್ಬೋದು. ಅಕಸ್ಮಾತ್ 2.5 ಲೀಟರ್ ಹೋಗುತ್ತೆ ನಮ್ಮ ಪ್ರಕಾರ, 85 ಮಿಕ್ಸ್ ಮಾಡ್ಕೊಂಡ್ರೆ 2 ಲೀಟರ್ ಹೋಗುತ್ತೆ, ಸೇವ್ ಮಾಡುತ್ತೆ. ಔಷಧಿ ಏನಾಗುತ್ತೆ ಅಂದ್ರೆ ಭಾಳ ಜಲ್ದಿ ಸ್ಪ್ರೆಡ್ ಆಗುತ್ತೆ, ಸೇವ್ ಆಗುತ್ತೆ. ಬಟ್ ಇದರಿಂದ ಆಲ್ರೆಡಿ ರಿಸಲ್ಟ್ ಕೂಡ ತೆಗೆದಿದ್ದಾರೆ, ಸಂಕ್ರಮಣ ತೆಗೆದಿದ್ದಾರೆ, ಒಳ್ಳೆ ರಿಸಲ್ಟ್ ಬಂದಿದೆ. ಇದು 10 ದಿನ ಮೇಲೆ ನಿಮಗೆ ಔಷಧಿ ಹೊಡೆದಾದ್ಮೇಲೆ ಏನೇನು ಗೊತ್ತಾಗುತ್ತೆ. ಹಚ್ಚ ಹಸಿರಾಗಿರುತ್ತೆ ಹುಲ್ಲು. ಸರ್ ನೋಡಿದ್ರೆ ಒಳ್ಳೆ ಸತ್ತಿಲ್ಲ ಅಂತ ಕೇಳ್ತಾರೆ ರೈತರು. ಸರ್ 10 ದಿನದ ನಂತರ ತುದಿಗರಿ ಹೊಡೆದು ಮತ್ತೆ ಸ್ವಲ್ಪ ಗರಿ ಒಣಗುತ್ತೆ. ಒಣಗ್ತಾ ಹುಲ್ಲನ್ನ ಒಣಗಿಸ್ಬಿಡುತ್ತೆ ಅಷ್ಟೇ. ಒಣಗಿಸಿ ಹಂಗೆ ಕಾರ್ಬನ್ ಆಗಿ
ಮತ್ತೆ ಡಿಕಾಂಪೋಸ್ಟ್ ಆಗುತ್ತೆ. 21 ದಿನಕ್ಕೆ ಆಲ್ಮೋಸ್ಟ್ ನಿಮಗೆ ಸರ್ ಹೇಗೆ 21 ಡೇಸ್ಗೆ ಎಲ್ಲ ನಿಮ್ಮದು ಅದು ಕ್ಯಾನಿಗೆ ಎಷ್ಟು ಅಂತ ಇದು ಐತೆ? ಕ್ಯಾನಿಗೆ 200 ಒಂದು ಕ್ಯಾನಿಗೆ 20 ಲೀಟರ್ ಕ್ಯಾನಿಗೆ 200 ಹಾಕೊಂಡ್ರೆ 15 ಲೀಟರ್ ಕ್ಯಾನಿಗೆ 160 ಮೇಲೆ ಹಾಕೊಂಡ್ರೆ ಅಷ್ಟೇ ಮಜ್ಜಿಗೆ ಹಾಕೋದು ಬೆಳಿಗ್ಗೆ ಮಜ್ಜಿಗೆ. 5 ದಿನ ಮೇಲ್ಪಟ್ಟು ಮಜ್ಜಿಗೆನ ನೀವು ನೀವೇನು ನಾವು ಹೇಳಿರ್ತೀವಿ ನೀವು ಇದನ್ನ ಕಂಪಲ್ಸರಿ ಫಾಲೋ ಮಾಡ್ಬೇಕು ಈ ವಿಚಾರದಲ್ಲಿ. ಯಾವುದು ಮತ್ತೆ ಎಲ್ಲ ಔಷಧಿಗಳನ್ನ ಕಲಬೆರಕೆ ಮಾಡಂಗಿಲ್ಲ ಇದ್ರ ಜೊತೆಗೆ ನೀವು. ಆಮೇಲೆ ಇದು ಅಷ್ಟೇ ಡೇಂಜರ್ ಇದೆ ಪ್ರಾಡಕ್ಟ್. ನೀವು ಯಾವ್ದಾರೆಲ್ಲ ಮಿಕ್ಸ್ ಮಾಡ್ಕೊಂಡು ಯಾರೋ ಒಬ್ರು ಮೆಕ್ಕೆಜೋಳ ಸ್ಪ್ರೇ ಮಾಡಿದ್ದಾರೆ, ಮೆಕ್ಕೆಜೋಳ ಸುಟ್ಟೋಗ್ಬಿಡುತ್ತೆ. ಇದಕ್ಕೆ ಸೆಲೆಕ್ಟೆಡ್ ಇರೋಲ್ಲ. ಇದಕ್ಕೆ ಔಷಧಿ ಏನಾಗುತ್ತೆ ಅಂದ್ರೆ ಹುಲ್ಲನ್ನು ಒಣಗಿಸೋದು ಕೆಲಸ, ಹುಲ್ಲು ಟೈಪ್ ಒಣಗ್ತದೆ. ಅಡಿಕೆ ತೋಟಗಾರಿಕೆ ಯಾಕಪ್ಪ ಅಂದ್ರೆ ಪ್ಲಾಂಟ್ಸ್ ಇರ್ತವೆ, ಏನಾಗುತ್ತೆ ನಾವು ತೋಟಗಾರಿಕೆ ಅಷ್ಟೇ ನಾವು ಇದಕ್ಕೆ ಒಂದು ಇದನ್ನ ಇಟ್ಕೊಂಡು ಮಾಡ್ಬೋದು. ಮೆಕ್ಕೆಜೋಳದಲ್ಲಿ ಏನು ಮಾಡೋದು, ಕೆಲವು ಜನ ನಾಜೂಲ್ ಹಾಕೊಂಡು ಇದು ಹುಲ್ಲಿಗೆ ಅಷ್ಟೇ ಸ್ಪ್ರೇ ಮಾಡಿ ಹುಲ್ಲಷ್ಟೇ ಡೆತ್ ಆಗಿದೆ. ಅದು ಇದಕ್ಕಷ್ಟೇ. ಬಟ್ ಇಡೀ ತೋಟ ಇದು ಮಾಡಿದ್ರೆ 100% ನಾಶ ಆಗುತ್ತೆ. ತೋಟಗಾರಿಕೆ ಬೆಳೆಗೆ ಮಾತ್ರ ಸರ್. ಅದನ್ನ ರೂಲ್ ಏನಿದೆ ಗೈಡ್ ತಿಳ್ಕೊಂಡೆ ಮಾಡಬೇಕು, ತಿಳ್ಕೊಳ್ಳೋದಾಗ ಮಾಡ್ಕೊಂಡ್ರೆ. ಸಣ್ಣ ಗಿಡಗಳಿಗೆ ಮಾತ್ರ ಬುಡಕ್ಕೆ ಸ್ಪ್ರೇ ಮಾಡಬಾರ್ದು. ಸಣ್ಣ ದೊಡ್ಡ ಗಿಡಗಳಿಗೆ ಏನಾಗಲ್ಲ. ಸಣ್ಣ ಪ್ಲಾಂಟ್ ಏನು ಹಾಕಿದ್ರೆ 1 ವರ್ಷ 2 ವರ್ಷ ಪ್ಲಾಂಟ್ಗಳು ಬುಡಕ್ಕೆ ಬಿಟ್ಟು ನೀವು ಸ್ಪ್ರೇ ಮಾಡಿದ್ರೆ ಹುಲ್ಲೆಲ್ಲ ಕ್ಲೀನ್ ಆಗುತ್ತೆ. ನಿಮಗೆ ಪರಿಸರ ಪ್ರೇಮನೇ ಇದೆ, ಬಟ್ ಇದು ಸೆಲೆಕ್ಟೆಡ್ ಇರಲ್ಲ. ನಾನು ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕಂತ ಗೊತ್ತಾಗಲ್ಲ. ಈಗ ಸೆಲೆಕ್ಟೆಡ್ ಮಾಡಿಲ್ಲ ನಾವು. ಹುಲ್ಲು ಅಷ್ಟು ಒಣಗಿಸಿ ಕೈ ಬಿಟ್ಬಿಡೋದು ಅಷ್ಟೇ. ಇದು ಮರಗಳಿಗೆ ಆಗಲಿ ಗಿಡಗಳಿಗೆ ಆಗಲಿ ಏನಾಗಲ್ಲ. ಸಣ್ಣ ಪುಟ್ಟ ಯಾವುದು ಬಿಡಲ್ಲ, ಗಿಡಗಳಿಗೆ ಒಣಗಿಸ್ಬಿಡೋದು. ಅದಕ್ಕೆ ಬುಡ ಬಿಟ್ಟು ಸಣ್ಣ ಗಿಡಗಳಿಗೆ ಸ್ಪ್ರೇ ಮಾಡಿಸ್ತಾರೆ ಆದಷ್ಟು. ಬಟ್ ರಿಸಲ್ಟ್ ಆಲ್ರೆಡಿ ಕಂಡುಕೊಂಡಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಬಯೋಡಾಕ್ಟರ್ ಆಲ್ರೆಡಿ ನಮ್ಮದು ತುಂಬ ರೆಸ್ಪಾನ್ಸ್ ಬರ್ತಾ ಇದೆ. ನೀವೇನು ಅಡಿಕೆ ಕೇಳಬೇಕಾದ್ರೆ ಲಾಸ್ ಆಗ್ತಿತ್ತು, ರೋಟಿ ಹೊಡಿಬೇಕಾಗಿತ್ತು, ಸಿಕ್ಕಾಪಟ್ಟಿ ಮಾಡ್ಬೇಕು. ಇನ್ನು ನೋಡ್ಕೊಂಡ್ರೆ 2400 ರೂಪಾಯಿದೊಳಗೆ 3 ತಿಂಗಳ ನಿಮಗೆ 3 ಕಟಾವ್ ಮಾಡ್ಬೋದು. 3 ತಿಂಗಳಿಗೂ ನಿಮಗೆ ಯಾವ ನೀವು ಮತ್ತೆ ಯಮುನಾ ಅಂದರೆ ಇದು ರೈಸೋಬಿಯಂ. ಇದು ರೂಟ್ಸ್ಗಳಿಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇದು ಕೃಷ್ಣ ಅಂತ ಹೇಳಿ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಇದೊಂದು ನೋಡಿ 100 ಗ್ರಾಮ್, ಇದು 100 ಗ್ರಾಮ್ ಪ್ರಾಡಕ್ಟು ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಪ್ರತಿಯೊಂದರಲ್ಲೂ ಕೂಡ ನೀವು ಮಿಕ್ಸ್ ಮಾಡ್ಕೊಂಡಿದ್ದೀನ. ಇದು ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತಪ್ಪ ಅಂದ್ರೆ ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಿದೆಯಲ್ಲ ಭೂಮಿಯಲ್ಲಿ ಹೇರವಾಗಿರುತ್ತೆ. ಇದೇನಾಗುತ್ತೆ ಬೇರುಗಳೆಲ್ಲ ಫಂಗಸ್ ಕ್ರಿಯೇಟ್ ಮಾಡೋದು. ಫಸ್ಟ್ ಹೋದ ತಕ್ಷಣ ಬೇರಿಗೆ ಅಟ್ಯಾಕ್ ಮಾಡಿ ಫಂಗಸ್ ಕ್ರಿಯೇಟ್ ಮಾಡ್ಬೋದು. ಎಲ್ಲ ಕಡೆ ಫಂಗಸ್ ಕ್ರಿಯೇಟ್ ಮಾಡ್ಬೋದು. ಸಿಲಿಂಡರ್ಗಳೇನದವಲ್ಲ ಎಲ್ಲ ನಾಶ ಮಾಡ್ಬೋದು. ಅಂದ್ರೆ ನೆಗೆಟಿವ್ ಸಿಲಿಂಡರ್ಗಳು. ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಿದೆ ಎತ್ತಿ ಬೇರೆ ಕೊಡ್ತಾರೆ. ಏನು ಗ್ರಾಮ್ ಅಂತ ಕರಿತೀವಿ. ಇದಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದ್ರ ಬಗ್ಗೆ ನಾನು ಹೇಳಂಗಿಲ್ಲ. ಇದು ಚಿಕ್ಕದು ಮೂರ್ತಿ ಚಿಕ್ಕದಾಗಿದ್ರು ನೋಡೋದು. ಇದು 3 ಗ್ರಾಮ್ ಅಷ್ಟೇ. 1 ಎಕರೆ 100 ಗ್ರಾಮ್ ಹಾಕಿದ್ರೆ ಸಾಕು, ಭಾಳ ಏನು ಬರಲ್ಲ. ಎಲ್ಲದೂ ಕೂಡ ನೆಕ್ಸ್ಟ್ ಗಂಗಾ ಅಂತ ಕರಿತೀವಿ. ಇದು ಕೂಡ ಜಿಂಕ್ ಮೊಬೈಲ್ ಬ್ಯಾಕ್ಟೀರಿಯಾ. ಜಿಂಕ್ ಅನ್ನ ಹೇರಳವಾಗಿ ಉತ್ಪತ್ತಿ ಮಾಡ್ಕೊಳ್ತಾರೆ. ಯಾವುದೇ ಜಿಂಕ್ ಅಂತ ಹಾಕೋ ಅವಶ್ಯಕತೆ ಇರೋದು. ಹೇರಳವಾಗಿ ಭೂಮಿಯಲ್ಲಿರುತ್ತೆ. ಅದು ಬ್ಯಾಕ್ಟೀರಿಯಾ ಮೂಲಕ ಕೆಲಸ ಮಾಡ್ಕೊಳ್ತಾರೆ. ಭೂಮಿ ಫಲವತ್ತತೆ ಮೇಂಟೈನ್ ಮಾಡುತ್ತೆ, ಪ್ಲಸ್ ಜಿಂಕ್ ನಿಭಿಸ್ತದೆ. ಜಿಂಕ್ ಅಂಶವನ್ನು ಬೇರಿಗೆ ಕೊಟ್ಟು ನಿಗಿಸ್ಕೊಳ್ತಾರೆ, ಗಿಡ ನಿಗಿಸ್ಕೊಳ್ತಾರೆ. ನೆಕ್ಸ್ಟ್ ಇದು ಶರಾವತಿ. ಇದು ಕೂಡ ಒಂದು ಬಯೋಸ್ಟಿಮ್ಯುಲೆಂಟ್ ಲಿಕ್ವಿಡ್ ಏನು ನಾವು ಹೊಡಿತಾ ಇದ್ದೀವಿ, ಸ್ಪ್ರೇ ಮಾಡ್ತಾ ಇದ್ದೀವಿ. ನಾವು ಯೂಮಿಕ್ ಆಸಿಡ್ ಫಿಲ್ಮಿಕ್ ಆಸಿಡ್ ಲಿಕ್ವಿಡ್ಗಳು ಮಾಡ್ತಾ ಇದ್ದೀವಿ. ಬಯೋಸ್ಟಿಮ್ಯುಲೆಂಟ್ ಲಿಕ್ವಿಡ್ ಇದು ಕೂಡ 16 ನ್ಯೂಟ್ರಿಯೆಂಟ್ಗಳನ್ನು ಭೂಮಿಯಲ್ಲೇ ಕ್ರಿಯೇಟ್ ಮಾಡ್ತಾರೆ. ಇದು ಕೂಡ ಇದು ಕಾಣ್ತಾ ಇಲ್ಲ, ಇದು ಕಾಣ್ತಾ ಇಲ್ವಾ? ಇದು ಕೂಡ ಬಯೋಸ್ಟಿಮ್ಯುಲೆಂಟ್ ಲಿಕ್ವಿಡ್ ಟೈಪ್ ಬ್ಯಾಕ್ಟೀರಿಯಾ. ಇದು ಕೂಡ ನಾವು ಸ್ಟಿಮ್ಯುಲೆಂಟ್ ಬಯೋಸ್ಟಿಮ್ಯುಲೆಂಟ್ ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಬ್ಯಾಕ್ಟೀರಿಯಾಗಳು ಬೇರೆ ಶರಾವತಿ ಅಂದರೆ ಅದ್ಭುತವಂತ ಪ್ರಾಡಕ್ಟ್. ಇದು ಕೂಡ 1 ಎಕರೆಗೆ ಒಂದು ಕಿಟ್ಟೇ ಮಾಡಿದ್ದೀವಿ. ಬ್ಯಾಕ್ಟೀರಿಯಾ 7 ನಮೂನಿ ಕಿಟ್ಗಳು ಪ್ರಾಡಕ್ಟ್ಗಳು ಅದಾವೆ. ನೀವು ಒಂದು ಕಿಟ್ ಹಾಕಿದ್ರೆ ಆಲ್ರೆಡಿ ಸಿಕ್ಕಾಪಟ್ಟೆ ರಿಸಲ್ಟ್ ಇದೆ. ಹಾಕಿದ ಥರ ಇದ್ರೆ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿ ಇರ್ತದೆ. ಗ್ರೀನೆಸ್ ಆಗಿರ್ಬೋದು, ಆಮೇಲೆ ಫಸಲು ಕುಂತಿರೋದಾಗಿರ್ಬೋದು, ಆಮೇಲೆ ಡ್ರಾಪಿಂಗು ಆಗ್ತಾ ಇದ್ವರೆಗೂ ಸುಮಾರು ಬೆಳೆಸಿದಾರೆ ಆಲ್ರೆಡಿ. ನೆಕ್ಸ್ಟ್ ಅಗ್ರಿ ಒಳಗೆ ನಾವು ಕಿಟ್ ಮಾಡಿ ಹೈದರಾಬಾದ್ ಪ್ರವಾಸ ಇದೆ ನೆಕ್ಸ್ಟ್. ಈಗ ಫೆಬ್ರವರಿ 8ಗೆ ಆಲ್ಮೋಸ್ಟ್ ಎಲ್ಲ ಫುಲ್ ಆಗುತ್ತಂತೆ. ಆಲ್ರೆಡಿ 20 30 ಜನ 40 ಜನ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈಗ ನಮಗೆ 200 ಜನ ಲಾಸ್ಟ್ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಜಾಸ್ತಿ ಜನ ಆದರೆ ನಮ್ಗೆ ಏನಾಗ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದು 200 ಜನಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಹೈದರಾಬಾದ್ ಪ್ರವಾಸ ಇದೆ. ಮೊನ್ನೆ ಗೋವಾಗ ಯಾರು ಮಿಸ್ ಮಾಡ್ಕೊಂಡಿದ್ವಿ. ಏನು ಬಂದಿರೋ ರೈತರೆಲ್ಲ ಮಾಡ್ಕೊಳ್ತಾರೆ ಹೈದರಾಬಾದ್ಗೆ. 150 ಜನ ಬಂದಿದ್ರು. 150 ಜನ ಆಗುತ್ತೆ. ಇನ್ನೆಷ್ಟು ಒಬ್ಬೊಬ್ಬರಿಗೆ 2 ಜನ ಕರ್ಕೊಂಡ್ರೆ ಎಷ್ಟಾಗುತ್ತೆ?
450 ಜನ ಆಯ್ತು. 450 ಜನ ನಾವಲ್ಲಿ ಮೇಂಟೈನ್ ಮಾಡ್ಬೇಕಲ್ಲ, ದೊಡ್ಡ ಪ್ರಮಾಣದಲ್ಲಿ ರೈತರಾಗ್ಬಿಡ್ತಾರೆ. ಹಂಗಾಗಿ ಅದನ್ನ ಎಲ್ಲ ಆಗ್ಲಿ ಮೇಂಟೈನ್ ಮಾಡ್ತೀವಿ. ಫೆಬ್ರವರಿ ಎಂಡಿಗೆ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಮಂತ್ ಫೆಬ್ರವರಿ ಎಂಡಿಗೆ ಏನಿಲ್ಲ ಆಫರ್ ಕ್ಲೋಸ್ ಮಾಡೋಣ. ಯಾವುದು ರಿಸರ್ವೇಷನ್ ಮಾಡ್ಕೋಬೇಕು, ಮತ್ತೆ ನಾವು 5 ಸ್ಟಾರ್ ಹೋಟೆಲ್ ಪ್ಲಾನ್ ಮಾಡ್ಕೋಬೇಕು, ಹೋಟೆಲ್ ಪ್ಲಾನ್ ಮಾಡ್ಕೋಬೇಕು, ನಿಮಗೆ ಟ್ರಿಪ್ಪಿನ ವ್ಯವಸ್ಥೆ ಎಲ್ಲ ಮಾಡ್ಕೋಬೇಕು. ಒಂದು ತಿಂಗಳು ನಮಗೆ ಬೇಕು. ಇದಾದ ಮೇಲೆ ಥೈಲ್ಯಾಂಡ್ ಹೋಗ್ತೀವಿ ನಾವು. ಥೈಲ್ಯಾಂಡಿಗೆ ರೈತರಿಗೆ ನಾವೀಗ ಅವಕಾಶಗಳು ನೋಡ್ರಿ, ರೈತರಿಗೆ ಯಾಕೆ ಜಾಸ್ತಿ ನೀವು ಬೆನಿಫಿಟ್ ಅನ್ನ ರೈತರಿಗೆ ಕೊಡ್ರಿ. ಈಗ ರೈತರಿಗೆ ಯಾರು ನಮಗೆ ನನ್ನ ಅನುಭವದ ಪ್ರಕಾರ ನನಗೆ 25 ವರ್ಷ ಇದೇ ಫೀಲ್ಡಲ್ಲಿ ಬಂದಿರೋದ್ರಿಂದ ಗೊಬ್ಬರ ದಂಡೆಗೆ ನಾವು ಕೆಲಸ ಮಾಡಿದ್ವಿ, ಫೀಲ್ಡ್ ವರ್ಕ್ ಮಾಡಿದ್ವಿ, ಬೇರೆ ಎಲ್ಲ ರಂಗದಲ್ಲಿ ಕೆಲಸ ಮಾಡಿದ್ವಿ. ರೈತರಿಗೆ ನಾವು ಬಳಸ್ಕೊಂತೀವಿ ಅಷ್ಟೇ, ಆ ರೈತರಿಗೆ ಯಾವುದೇ ಬೆನಿಫಿಟ್ ಕೊಡೋದು. ವೈರ್ ಕಂಪ್ನಿ ತಗೊಳ್ರಿ, ಸಿಜೆಂಟ್ ತಗೊಳ್ರಿ, ನೀವು ಎಷ್ಟು MNC ಕಂಪ್ನಿಗಳಾಗ ಗೊಬ್ಬರ ದಂಡೆಗೆ ಒಬ್ಬ ರೈತನಿಗೆ ಯಾವುದೇ ಬೆನಿಫಿಟ್ ಕೊಡ್ತಾ ಇಲ್ಲ. ಅವರೆಲ್ಲ ಕೋಟಿ ಕೋಟಿ ಇವತ್ತು ಫಾರಿನ್ ಕಂಟ್ರಿಗಳಲ್ಲಿ ಅದರಿಂದ ಸಾವಿರಾರು ಕೋಟಿ ಸಂಪಾದನೆ ಮಾಡ್ಕೊಂಡಿದ್ದಾರೆ ರೈತರು. ಆದರೆ ಯಾವ ರೈತರಿಗೂ ಬೆನಿಫಿಟ್ ಕೊಡ್ತಾ ಇಲ್ಲ. ನಮ್ಮ ಸಂಸ್ಥೆ ಇದೆ ಬೆನಿಫಿಟ್ ಅಂದರೆ ಯಾರು ಮಧ್ಯವರ್ತಿಗಳು, ನಮಗೆ ರೈತನೇ ಎಲ್ಲರೂ ಅವರೇ, ನಮಗೆ ಅಡ್ವರ್ಟೈಸ್ಮೆಂಟ್ ಕೊಡೋ ರೈತನೇ, ನಮಗೆ C&F ಅವರೇ, ಎಲ್ಲದೂ ರೈತನಿಗೆ ಬೆನಿಫಿಟ್ ಕೊಡ್ಬೇಕಂತ ನಮ್ಮ ಸಂಸ್ಥೆ ಉದ್ದೇಶ ಇದೆ. ನಮ್ಮ ಸಂಸ್ಥೆ ಕೆಲಸ ಏನಪ್ಪ, ಪ್ರತಿಯೊಬ್ಬ ರೈತರಿಗೂ ಕೂಡ ನೆಕ್ಸ್ಟ್ ಪಾಲಿಸಿ ಸ್ಟಾರ್ಟ್ ಮಾಡ್ತೀವಿ ನಾವು. ಆಕ್ಸಿಡೆಂಟ್ ಬೆನಿಫಿಟ್ ಅಂದರೆ ಒಬ್ಬ ರೈತ ಹೊಲಕ್ಕೆ ಹೋದ್ರು, ಎಲ್ಲ ಮೊರದಿನ ಕೆಳಗೆ ಬಿದ್ದರು ಅಥವಾ ಎಲ್ಲರೂ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ ನಮ್ಮ ಸಂಸ್ಥೆಯಲ್ಲಿ 25 ಲಕ್ಷ ಹೈದರಾಬಾದಲ್ಲಿ ಪಾಲಿಸಿಗಳನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರೈತರಿಗೆ 1 ಕೋಟಿ ನಾವು ಪಾಲಿಸಿ ಈಗ ನಾವು ಮಾಡ್ಬೇಕಂತೇಳಿ ಪ್ಲಾನ್ ಮಾಡ್ತೀವಿ. ಇದು ನಾವು ಯಾರಿಗೂ ನೋಡ್ರಿ 60 ಇವತ್ತು ಯಾವುದೇ ಒಂದು ಸಂಸ್ಥೆ ಆಗಲಿ ಒಂದು ಸೋಪ್ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ 100 ಕೋಟಿ ಕೊಡ್ತಾರೆ. ಎಷ್ಟು ಕೋಟಿ? 100 ಕೋಟಿ. ಯಾವ ರೈತರ ಮಕ್ಕಳು ಕರ್ಕೊಂಡು ಹೋಗಿದ್ದಾರೆ ಅಡ್ವರ್ಟೈಸ್ಮೆಂಟ್ಗೆ? ಯಾವ್ದಾರ ಅಪೋಸಿಟ್ ಆಗಿ ಒಬ್ಬ ರೈತ ಕರ್ಕೊಂಡು ಹೋಗಿ ಒಂದು 2 ಕೋಟಿ 10 ಕೋಟಿ ಕೊಟ್ಟಿದ್ದಾರೆ. ಸರ್, ನಮ್ಮ ಸಂಸ್ಥೆ ಉದ್ದೇಶ ಇಷ್ಟೇ, ರೈತರನ್ನ ಬೆಳೆಸೋದು, ರೈತರಿಗೆ ಯೂಸ್ ಮಾಡಿಸಿ, ರೈತರನ್ನ ಅವ್ರು ಬಳಸಿ ಅವ್ರ ಖಂಡಿತ ಹೇಳ್ತಾರೆ ಶೇರ್ ಮಾಡ್ತಾ ಹೋದ್ರೆ ಎಲ್ಲ ಬೆನಿಫಿಟ್ ಅನ್ನ ರೈತರಿಗೆ ಕೊಡೋದು. ಸರ್, ನಾವೆಲ್ಲ ರೈತರೇ ಇರೋದು, ರೈತರ ಮಕ್ಕಳೇ ಇರೋದ್ರಿಂದ ಆದಷ್ಟು ನಮ್ಮ ಸಂಸ್ಥೆ 60% ಹಣನ ರೈತರಿಗೆ ಶೇರ್ ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ತೀವಿ. ಯಾರ ಮಧ್ಯವರ್ತಿಗಳಿಲ್ಲ, ರೈತರಿಗೋಸ್ಕರ. ನಾವೀಗ ನಾನು ಈಗ ಮಾಡ್ಬೋದು, ನಾನು ಡೀಲರ್ ನೆಟ್ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಈಗ ಗೊಬ್ಬರದಂಗ ಎಲ್ಲ ಮೀಟಿಂಗ್ ಕಲ್ಬಿಟ್ರೆ ಒಂದೊಂದು ಆಫರ್ ಕೊಟ್ಬಿಟ್ರೆ ಒಂದೊಂದು ಲಕ್ಷ ನೀವು ಗೊಬ್ಬರದಂಗ ಹಾಕೊಂಡ್ರಪ್ಪ, ನೀವು ಹೈದರಾಬಾದ್ ಟ್ರಿಪ್ ಅಂದ್ರೆ 100 ಕೋಟಿ ಬಿಸ್ನೆಸ್ ಆಗ್ಬಿಡುತ್ತೆ. 10 ನಿಮಿಷ ಕೆಲಸ ಆಗುತ್ತೆ. ಬಟ್ ಕ್ವಾಲಿಟಿ ಪ್ರಾಡಕ್ಟ್ ಅಲ್ಲ, ಅವ್ರೇನ್ ಮಾಡ್ತಾರೆ ನೋಡ್ಕೊಂಡ್ ಬರ್ತಾರೆ, ನಮ್ಮನ್ನ ಡಸ್ಟ್ಬಿನ್ ಹಾಕ್ಬಿಡ್ತಾರೆ. ಮತ್ತೆ ಯಾರು ಇದಕ್ಕಿಂತ ಚೆನ್ನಾಗಿ ಕೊಡ್ತಾರೆ ಅವ್ರನ್ನ ನಾವು ಅದಕ್ಕೆ ಏನ್ ಮಾಡ್ತೀವಿ, ನಾವು ಇಂಥವೆಲ್ಲ ನೋಡಿ ಬಂದ್ಮೇಲೆ ರೈತರ ನಿಜವಾದ ನಾವು ಮಾರ್ಗದರ್ಶನ ಅಂತೇಳಿ ನಾವು ರೈತರನ್ನೇ ಆಯ್ಕೆ ಮಾಡ್ಕೊಂತೀವಿ. ಜನ ಜಾಸ್ತಿ ಆದ್ರೆ ನಾವು ತೀರಾ ದೊಡ್ಡಮಟ್ಟಕ್ಕೆ ತಗೊಂಡೋಗೋದು ಬೇಡ ಅಂತೇಳಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಜನಗಳನ್ನ ಕರ್ಕೊಂಡು ಹೋಗಿ ನಮ್ಗೆ ಸ್ವಲ್ಪ ವ್ಯತ್ಯಾಸ ಅಂತಂದ್ರೆ ಸೊ ಅದಕ್ಕೆ 200 ಜನ ಟಾರ್ಗೆಟ್ ಕರೆಕ್ಟಾಗಿ ಹೋಗ್ಬೋದು. ಎಲ್ಲರೂ ಸೇರಿಕೊಂಡು ನಿಮ್ಮ ಟಾರ್ಗೆಟ್ನ ನಾವು ನೆಕ್ಸ್ಟ್ ಲೀಡರ್ಸ್ ಮೀಟಿಂಗಲ್ಲಿ ಚರ್ಚೆ ಮಾಡ್ರಿ. ಆದಷ್ಟು ಮಟ್ಟಿಗೆ ರೈತರಿಗೆ ಕೊಡೋಕೆ ವ್ಯವಸ್ಥೆ ಮಾಡ್ರಿ. ನಿಮ್ಮನ್ನ ಕೇಳ್ಕೊಳ್ಳೋದಿಷ್ಟೇ, ನೀವು ನಿಮ್ಮ ರಿಲೇಷನ್ ಬರೋ ಜೊತೆಗೆ ರೈತರಿಗೆ